ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು KTF ನ ವತಿಯಿಂದ ಒಂದು ಆನ್ಲೈನ್ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವನ್ನ ನೀಡಿ ಕಾರ್ಯಕ್ರಮವನ್ನ ಆಯೋಜಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ನಿಮಗೆಲ್ಲರಿಗೂ ಪರಿಚಯಿಸಿಕೊಟ್ಟಂತಹ KTF ನ ಆನ್ಲೈನ್ ಕಾರ್ಯಕ್ರಮದ ಎಲ್ಲ ವ್ಯವಸ್ಥಾಪಕರಿಗೂ, ಹಿರಿಯ ಸೋದರ ಮಹದೇವಪ್ಪನವರಿಗೂ, ಸೋದರ ರಾಮಚಂದ್ರರವರಿಗೂ ಮತ್ತು ನೆರೆದ ಶ್ರಾವಕರಿಗೂ ನಾನು ನನ್ನ ನಮನಗಳನ್ನ, ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಇಚ್ಛಿಸುತ್ತೇನೆ. ಇದು ಒಂದು ಸರಣಿ ಉಪನ್ಯಾಸ. ಈಗಾಗಲೇ 16 ಉಪನ್ಯಾಸಗಳಾಗಿದೆ. ಇಂದು 17ನೆಯ ಉಪನ್ಯಾಸ. ಈ ಉಪನ್ಯಾಸದ ಶೀರ್ಷಿಕೆ ಜಿಡ್ಡು ಕೃಷ್ಣಮೂರ್ತಿಯವರ ಕೊನೆಯ ಉಪನ್ಯಾಸಗಳ ಸಾರಾಂಶ ಅಂತ. ಜಿಡ್ಡು ಕೃಷ್ಣಮೂರ್ತಿಗಳು ಮಹಾಚಿಂತಕರು, ದಾರ್ಶನಿಕರು. ಥಿಯೋಸಾಫಿಕಲ್ ಸೊಸೈಟಿಯ ಅಂಗಳದಲ್ಲಿ ಬೆಳೆದು ಮಾತೆ ಆನಿ ಬೆಸೆಂಟರ ಮಾತೃಪ್ರೇಮವನ್ನು ಸವಿದು ಥಿಯಾಸಫಿಯ ಮೂಲಭೂತ ತತ್ವಗಳ ಪರಿಚಯವನ್ನೂ ಮಾಡಿಕೊಂಡು ಮುಂದೆ ಒಬ್ಬ ಶ್ರೇಷ್ಠ ದಾರ್ಶನಿಕನಾಗಿ ಜಿಡ್ಡು ಕೃಷ್ಣಮೂರ್ತಿಯವರು ಈ ಪ್ರಪಂಚವನ್ನೆಲ್ಲ ಪರ್ಯಟನೆ ಮಾಡಿದರು. ಸಾವಿರಾರು ಉಪನ್ಯಾಸಗಳನ್ನು ನೀಡಿದರು. ಹಲವಾರು ವ್ಯಕ್ತಿಗಳ ಜೊತೆ ಆಧ್ಯಾತ್ಮಿಕ ಸಂಭಾಷಣೆಗಳನ್ನು ನಡೆಸಿದರು. ಒಬ್ಬ ಮೇರು ಚಿಂತಕರು ಅಂತ ಅನ್ನಿಸ್ಕೊಂಡ್ರು. ಅವರ ಧಾಟಿ ವಿಶಿಷ್ಟವಾಗಿತ್ತು. ಅವರ ದೃಷ್ಟಿಕೋನ ಭಿನ್ನವಾಗಿತ್ತು. ಅವರು ನಡೆದು ಹೋದಂತಹ ಆ ಒಂದು ಹಾದಿ ಇದೆಯಲ್ಲ, ಅದು ಬಹಳ ಮಟ್ಟಿಗೆ ಅನೂಹ್ಯವಾಗಿತ್ತು. ಎಷ್ಟೋ ಜನರಿಗೆ ಅಪರಿಚಿತವಾಗಿತ್ತು. ದ ಸೇಂಟ್ ಹೂ ವಾಕ್ಡ್ ಅಲೋನ್ ಅಂತ ಅವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಿರುಚಿತ್ರವನ್ನ ಸಹ ತಯಾರು ಮಾಡಲಾಗಿದೆ. ದ ಸೇಂಟ್ ಹೂ ವಾಕ್ಡ್ ಅಲೋನ್ ಅಂದ್ರೆ ಒಬ್ಬಂಟಿಯಾಗಿ ನಡೆದಂತಹ ಒಬ್ಬ ಸಂತ. ಅವರು ಗುರು ಪರಂಪರೆಯನ್ನ ವಿರೋಧಿಸಿದವರು. ಯಾರೂ ಅವರನ್ನ ಗುರು ಅಂತ ಅನ್ನೋದು ಅವರಿಗೆ ಇಷ್ಟವಾಗ್ತಾ ಇರಲಿಲ್ಲ. ಅವರು ತಮ್ಮ ಶ್ರಾವಕರ ಜೊತೆ ಚರ್ಚೆಗಳನ್ನ ಮಾಡ್ತಿದ್ರು. ಪ್ರತಿ ಸಂದರ್ಭದಲ್ಲೂ ಶ್ರಾವಕರ ಗಮನವನ್ನ ಸೆಳೆಯುತ್ತಾ ಅವ್ರೇನ್ ಹೇಳ್ತಿದ್ರು ಅಂದ್ರೆ, ಒಟ್ಟಾಗಿ ಕುಳಿತು ಪರಿಶೋಧಿಸೋಣ, ಒಟ್ಟಾಗಿ ಕುಳಿತು ಗಮನಿಸೋಣ, ಪರಿಶೋಧಿಸೋಣ, ಶೋಧಿಸೋಣ, ಈ ವಾಕ್ಯಗಳನ್ನ ಬಳಸ್ತಾ ಇದ್ರು. ಎಂದೂ ತಾವು ಮುಂದೆ ಹೋಗ್ಬೇಕು ಮತ್ತು ತಮಗೆ ಹಿಂದೆ ಹಿಂಬಾಲಕರಿರ್ಬೇಕು ಅಂತ ಅಂದುಕೊಂಡವರೇ ಅಲ್ಲ, ಆ ಪರಂಪರೆಯನ್ನ ಅವರು ಬೆಳೆಸಿದವರೇ ಅಲ್ಲ. ಅಂತಹ ಒಬ್ಬ
ವಿಶಿಷ್ಟ ಚಿಂತಕ, ದಾರ್ಶನಿಕ. ಭಾರತದಲ್ಲೇ ಹುಟ್ಟಿದ್ರು ಒಂದು ಹಂತದಲ್ಲಿ ಅಮೆರಿಕ ದೇಶವನ್ನ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡ್ರು. ಅಮೆರಿಕ ದೇಶದಲ್ಲಿ ನೆಲೆಸಿದ್ರು. ಓಹಾ ಎನ್ನುವಂತಹ ಒಂದು ದೊಡ್ಡ ಬಹಳ ಸುಂದರವಾದಂತಹ ಕಣಿವೆಗಳಿಂದ ಕೂಡಿದ ಪ್ರದೇಶದಲ್ಲಿ ಅವರು ತಮ್ಮ ವಾಸಸ್ಥಳವನ್ನು ರೂಪಿಸಿಕೊಂಡ್ರು. ಅಮೆರಿಕಾದಲ್ಲಿ ನೆಲೆಸಿದ್ರು. ವಿಶ್ವ ಪರ್ಯಟನೆಯನ್ನ ಮಾಡ್ತಾ ತಮ್ಮ ತತ್ವಗಳನ್ನ ಜನರಿಗೆ ತಲುಪಿಸ್ತಾ ಇದ್ರು. ತತ್ವಗಳನ್ನ ತಲುಪಿಸುವುದು ಅನ್ನುವುದಕ್ಕಿಂತ ಜನರ ಜೊತೆ ಕುಳಿತು ಸಾಮಾನ್ಯ ವಿಷಯ ವಿಚಾರಗಳನ್ನ ಚಿಂತನೆ ಮಾಡ್ತಿದ್ರು, ಜನರನ್ನ ಪ್ರೇರೇಪಿಸುತ್ತಿದ್ರು. ನೀವು ಈ ದಿನನಿತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಲವಾರು ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ. ಒಟ್ಟಾಗಿ ಕುಳಿತು ಗಮನಿಸೋಣ, ಪರಿಶೋಧಿಸೋಣ, ಶೋಧಿಸೋಣ ಅಂತ ಜನರನ್ನ, ಶ್ರಾವಕರನ್ನ ತಮ್ಮೊಡನೆ ಕರ್ಕೊಂಡು ಹೋಗ್ತಾ ಇದ್ರು. ಇರ್ಲಿ ಅಂತ ಜಿಡ್ಡು ಕೃಷ್ಣಮೂರ್ತಿಗಳು 91 ವರ್ಷ ಬದುಕಿ ಬಾಳಿದ್ರು. ಕೊನೆಯ ಬಾರಿ ಅವರು ಭಾರತಕ್ಕೆ ಬಂದದ್ದು 1986ನೇ ಇಸವಿ ಅಕ್ಟೋಬರ್ ತಿಂಗಳಿನಲ್ಲಿ. ಅವರು ಹಿಂತಿರುಗಿದ್ದು 1987ನೇ ಇಸವಿ ಜನವರಿ ತಿಂಗಳಿನಲ್ಲಿ. ಅವರು ಐ ಆಮ್ ರಿಯಲಿ ಸಾರಿ, ತಪ್ಪಾಯ್ತು, ಕ್ಷಮಿಸಿ. ಅವರು ಕೊನೆಯ ಬಾರಿ ಬಂದದ್ದು 1985 ಅಕ್ಟೋಬರ್ ಅಂತ ಅನ್ಸುತ್ತೆ. ನಾನು ಐ ವಿಲ್ ಟ್ರೈ ಟು ಕನ್ಫರ್ಮ್ ಇಟ್ ಲೇಟರ್. ಅಕ್ಟೋಬರ್ನಲ್ಲಿ ಬಂದವರು ಆ ವರ್ಷ ಕಳೆದು ಜನವರಿ 10ನೇ ತಾರೀಕಿಗೆ ಹಿಂತಿರುಗ್ತಾರೆ. ಅವರು ಜನವರಿ 1ನೇ ತಾರೀಕು ಮದರಾಸಿನ ವಸಂತ ವಿಹಾರದಲ್ಲಿ ಒಂದು ಉಪನ್ಯಾಸವನ್ನ ನೀಡ್ತಾರೆ. ಆ ಉಪನ್ಯಾಸವನ್ನ ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿ ನಿಮ್ಮೊಡನೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೆ. ಆ ಉಪನ್ಯಾಸದ ಪ್ರಾರಂಭದಲ್ಲಿ ಅವರು ಶ್ರಾವಕರನ್ನ ಕುರಿತು ಹೇಳ್ತಾರೆ, ನಾವು ಒಂದು ಬಹಳ ಮುಖ್ಯವಾದ ಸಮಸ್ಯೆಯ ಬಗ್ಗೆ ಪರಿಶೋಧಿಸೋಣ. ಏನು ಅದು ಸಮಸ್ಯೆ ಅಂದ್ರೆ, ಪ್ರೇಮ ಎಂದರೇನು, ವಾಟ್ ಈಸ್ ಲವ್ ಅನ್ನುವಂಥ ವಿಷಯವನ್ನ ಕುರಿತು ಚರ್ಚೆಯನ್ನ ಆರಂಭ ಮಾಡ್ತಾರೆ. ಆ ಚರ್ಚೆಯನ್ನ ಪ್ರಾರಂಭ ಮಾಡಿ ಶ್ರಾವಕರ ಜೊತೆ ಕುಳಿತು ವಿಚಾರಗಳನ್ನ ವಿನಿಮಯ ಮಾಡ್ತಾ ಒಂದು ಹಂತದಲ್ಲಿ ಆಲೋಚನೆಗೆ ಬಹಳ ಶಕ್ತಿ ಇದೆ, ಆಲೋಚನೆ ನಮಗೆ ಬಹಳ ಶಕ್ತಿಯನ್ನ ನೀಡುತ್ತದೆ. ಥಾಟ್ ಹ್ಯಾಸ್ ಇಮ್ಮೆನ್ಸ್ ಪವರ್. ಥಾಟ್ ಹ್ಯಾಸ್ ಇಮೆನ್ಸ್ ಪವರ್. ಆನಿ ಬೆಸೆಂಟ್ ಥಾಟ್ ಪವರ್ ಅನ್ನೋ ಒಂದು ಗ್ರಂಥವನ್ನೇ ಬರೆದಿದ್ದಾರೆ, ನಿಮಗೆ ಗೊತ್ತಿರಬಹುದು. ಆಲೋಚನೆಗಳೇ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಕ ವ್ಯಕ್ತವಾಗಿ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡೋದು. ಹೊರಗೆ ಯಾವುದೇ ಬದಲಾವಣೆಗಳಾಗಬೇಕು ಅಂದ್ರೂ ಅದಕ್ಕೆ ಮೂಲ ಮನಸ್ಸಿನಲ್ಲಿ ಹುಟ್ಟುವಂತಹ ಆಲೋಚನೆಗಳು. ಅದಕ್ಕೆ ಅವ್ರು ಹೇಳ್ತಾರೆ, ಆಲೋಚನೆ ನಿಮಗೆ ಬಹಳ ಶಕ್ತಿಯನ್ನು ನೀಡುತ್ತದೆ. ಬೆಳಿಗ್ಗೆ 9 ಗಂಟೆಗೆ ಕಚೇರಿಗೆ ಹೋಗಲು, ಹಣ ಸಂಪಾದಿಸಲು, ಚೆನ್ನಾಗಿರುವ ಮನೆ ಹೊಂದಲು ಶಕ್ತಿ ಬೇಕು. ಭೂತವನ್ನು ಯೋಚಿಸಲು, ಭವಿಷ್ಯವನ್ನು ಆಲೋಚಿಸಲು, ವರ್ತಮಾನದಲ್ಲಿ ಪ್ಲಾನ್ ಮಾಡಲು ಆ ಆಲೋಚನೆ ಅನ್ನೋದು ಪ್ರಚಂಡ ಶಕ್ತಿಯನ್ನು ನೀಡುತ್ತದೆ. ನೀವೆಲ್ಲರೂ ಉರಿಯುತ್ತಿರುವ ಕಿಡಿಗಳಂತೆ ಕೆಲಸದಲ್ಲಿ ತೊಡಗಿಕೊಳ್ಳುತ್ತೀರಿ, ಶ್ರೀಮಂತ ವ್ಯಕ್ತಿಯಾಗಲು ಬಯಸುತ್ತೀರಿ.
ಆಲೋಚನೆ ಇಂತಹ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಹಾಗಾದರೆ ನಾವು ಆಲೋಚನೆಯ ಸ್ವಭಾವವನ್ನೇ ಸ್ವರೂಪವನ್ನೇ ಪರಿಶೋಧಿಸಬೇಕಾಗುತ್ತದೆ. ಥಾಟ್ ಹ್ಯಾಸ್ ಇಮ್ಮೆನ್ಸ್ ಪವರ್. Whatever you tend to do, that is instigated and stimulated by the thought which arises in your mind. That means thought is the precursor of action. ಆಲೋಚನೆ ಅನ್ನೋದು ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳ ಹಿಂದೆ ನಿಂತಿರುತ್ತೆ. ಆಲೋಚನೆ ಇಲ್ಲದೆ ಆ ಕಾರ್ಯ ಹೇಗೆ ನಡೆಯುತ್ತೆ? ಬೆಳಿಗ್ಗೆ 9 ಗಂಟೆಗೆ ನಾನು ಆಫೀಸ್ಗೆ ಹೋಗ್ಬೇಕಪ್ಪ. 9 ಗಂಟೆಗೆ ಹೋಗ್ಬೇಕಂದ್ರೆ ನಾನು 5 ಗಂಟೆಗೆ ಬೆಳಿಗ್ಗೆ ಬೇಗ ಎದ್ದು ಪ್ರಾರ್ಥನೆಯನ್ನ ಮಾಡಿ ಮುಗಿಸಿ ವಾಕಿಂಗ್ ಹೋಗಿ ಬಂದು ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡಿ ನಾನು ಹೊರಡ್ಬೇಕು. ಇದೆಲ್ಲ ಆಲೋಚನೆಗಳೇ ಅಲ್ವಾ? ಈ ಆಲೋಚನೆಗಳ ಮೂಲಕ ತಾನೇ ನೀವು ನಿಮ್ಮ ದಿನಚರಿಯನ್ನ ಕಟ್ಕೊಳ್ತೀರಿ. ಕಚೇರಿಗೆ ಹೋಗ್ಬೇಕು, ಪ್ರಾಮಾಣಿಕನಾಗಿರ್ಬೇಕು, ಹಣ ಸಂಪಾದಿಸ್ಬೇಕು, ಒಂದು ದೊಡ್ಡ ಮನೆ ಕಟ್ಟಬೇಕು, ಸುಖವಾಗಿರ್ಬೇಕು, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನೊಬ್ಬ ಶ್ರೀಮಂತ ವ್ಯಕ್ತಿ ಆಗ್ಬೇಕು. ಇಂಥ ಎಷ್ಟೋ ಆಲೋಚನೆಗಳು ನಮ್ಮಲ್ಲಿ ಇರೋದ್ರಿಂದಲೇನೆ ನಾವು ನಮ್ಮ ದಿನಚರಿಯನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬರ್ತೇವೆ. ಹಾಗಾದ್ರೆ ಆಲೋಚನೆ ಇಲ್ಲದೆ ಕೆಲಸವಿಲ್ಲ, ಕಾರ್ಯವಿಲ್ಲ, ಕರ್ಮವಿಲ್ಲ. ಪ್ರತಿ ಕರ್ಮದ ಹಿಂದೆ ಆಲೋಚನೆ ಇದ್ದೇ ಇದೆ. ಆ ಕರ್ಮ ಅಥವಾ ಕಾರ್ಯಕ್ಕೆ ಒಂದು ಪ್ರೇರಕ ಶಕ್ತಿಯಾಗಿರುತ್ತೆ. ಯು ಕೆನಾಟ್ ಇಮ್ಯಾಜಿನ್ ಎನ್ ಆಕ್ಷನ್ without a thought behind it. It is impossible. It is really impossible. ಬಹಳ ಅಪರೂಪವಾಗಿ ನಡೆಯುತ್ತೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆಲೋಚನೆಯನ್ನ ಮಾಡಲ್ಲ, ಆ ಕಾರ್ಯವನ್ನ ನಡೆಸ್ಬಿಡ್ತೀವಿ. ಅದನ್ನ ರಿಫ್ಲೆಕ್ಸ್ ಆಕ್ಷನ್ಸ್ ಅಂತ ಹೇಳ್ತಾರೆ. ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ, ಜೀವಶಾಸ್ತ್ರದಲ್ಲಿ ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಆಲೋಚನೆಯೇ ಇಲ್ಲ, ತುರ್ತು ಪರಿಸ್ಥಿತಿ, ಆ ಕೆಲಸ ತಕ್ಷಣ ಸಂಭವಿಸಬೇಕು, ನಡಿಬೇಕು. ನಾವು ಆಲೋಚನೆ ಮಾಡಲ್ಲ, ತಕ್ಷಣ ಕಾರ್ಯಕ್ಷೇತ್ರಕ್ಕೆ ಎಳೆದು ಬಿಡ್ತೀವಿ. ಬಸ್ಸು ವೇಗವಾಗಿ ಬರ್ತಾ ಇದೆ, ಒಂದು ಮಗು ಅಡ್ಡ ಹೋಗ್ಬಿಡುತ್ತೆ. ಇದನ್ನ ನೀವು ನಿಂತ್ಕೊಂಡು ನೋಡ್ತಾ ಇದ್ದೀರಿ, ತಕ್ಷಣ ಏನ್ ಮಾಡ್ತೀರಿ? ನಿಮಗೆ ಏನಾಗುತ್ತೆ ಅನ್ನೋದನ್ನ ಆಲೋಚನೆ ಮಾಡೋದಿಲ್ಲ, ಛಂಗನೆ ನೆಗೆದು ಆ ಮಗುವನ್ನ ಎಳೆದು ಬದಿಗೆ ಸರಿಸ್ತೀರಿ. ಅಲ್ಲಿ ಆಲೋಚನೆ ಆಮೇಲೆ ಬಂತು, ಕೆಲಸ ಮೊದಲೇ ನಡೆದು ಹೋಯ್ತು. ಅಂತ ಸಂದರ್ಭಗಳನ್ನ ಬಿಟ್ರೆ ಇನ್ನೆಲ್ಲ ಸಂದರ್ಭಗಳಲ್ಲೂ ಪ್ರತಿಯೊಂದು ಕಾರ್ಯದ ಹಿಂದೆ ಆಲೋಚನೆ ಇರುತ್ತೆ. ಅದಕ್ಕೆ ಜಿಡ್ಡು ಕೃಷ್ಣಮೂರ್ತಿಗಳು ಹೇಳ್ತಾ ಇದ್ದಾರೆ, ಎಷ್ಟು ಮಹಾನ್ ಶಕ್ತಿ ಇದೆ ಈ ಆಲೋಚನೆಗಳಿಗೆ. ಹಾಗಾದ್ರೆ ನಾವು ಆಲೋಚನೆಯ ಸ್ವಭಾವವನ್ನೇ ಸ್ವರೂಪವನ್ನೇ ಪರಿಶೋಧಿಸಬೇಕು ಅಲ್ವಾ ಅಂತ ಕೇಳ್ತಾರೆ. ಅದನ್ನ ಕೇಳ್ತಾ ನಮ್ಗೆ ಅಂದ್ರೆ ಅವರು ಹಲವಾರು ಪ್ರಶ್ನೆಗಳನ್ನ ಕೇಳ್ಕೊಂಡು ನಮ್ಮನ್ನ ಚಿಂತಿಸುವಂತೆ ಮಾಡ್ತಾರೆ, ಆಲೋಚಿಸುವಂತೆ ಮಾಡ್ತಾರೆ, ತರ್ಕೈಸುವಂತೆ ಮಾಡ್ತಾರೆ. ಯಾವುದನ್ನು ಮೇಲ್ಮೈನಲ್ಲಿ ಒಪ್ಪಿಕೊಳ್ಳಬೇಡಿ ಅಂತ ಹೇಳ್ತಾರೆ. ದಯವಿಟ್ಟು ಚಿಂತಿಸಿ. ಆ ಭಗವಂತ ನಮಗೊಂದು ಮೆದುಳನ್ನ ಕೊಟ್ಟಿದ್ದಾನೆ, ನಮಗೊಂದು ಮನಸ್ಸನ್ನ ಕೊಟ್ಟಿದ್ದಾನೆ, ಚಿಂತನಾ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಅದನ್ನ ಬಳಸಿಕೊಂಡು ಪ್ರತಿ ಹಂತದಲ್ಲೂ ಚಿಂತನೆಯ ಆಧಾರದ ಮೇಲೆ ಒಂದು ನಿರ್ಧಾರಕ್ಕೆ ಬರಬೇಕು. ಕಾರಣ ಆ ಚಿಂತನೆಗೆ ಅಥವಾ ಆ ಒಂದು ಆಲೋಚನೆಗೆ ಶಕ್ತಿ ಇದೆ. ಆದ್ರೆ ಆ ಆಲೋಚನೆಗಳಿಗೆ ಒಂದು ಪರಿಮಿತಿ ಇದೆ ಅನ್ನೋದನ್ನು ಮುಂದೆ ಹೇಳ್ತಾರೆ ಅವರು. ಆ ಆಲೋಚನೆಗಳೆಂಬ ಪರಿಮಿತಿಯೇ ನಮ್ಮನ್ನ ಹೇಗೆ ಬಂಧಿಸುತ್ತದೆ ಅನ್ನೋದನ್ನು ತಿಳಿಸ್ತಾರೆ. ಇರ್ಲಿ, ಈ ಹಂತದಲ್ಲಿ ಆಲೋಚನೆಗಳಿಗೆ ಮಹಾನ್ ಶಕ್ತಿ ಇದೆ, ಅದಕ್ಕೆ ಅದರ ಸ್ವರೂಪವನ್ನ ಪರಿಶೋಧಿಸಬೇಕು ಅಂತ ಹೇಳ್ತಾರೆ. ಮುಂದುವರಿತಾ ಹೇಳ್ತಾರೆ, ಈ ಸಮಾಜ ಅಂದರೆ ವಿಭಜನೆಗಳಿಂದ ಕೂಡಿದ, ವಿಭಜನೆಗಳಿಂದ ಆದ ಕಮ್ಯುನಿಸ್ಟ್, ಸೋಷಲಿಸ್ಟ್, ಡೆಮೊಕ್ರಾಟ್, ರಿಪಬ್ಲಿಕನ್, ಭೂಸೇನೆ, ಜಲಸೇನೆ, ವಾಯುಸೇನೆ, ಬರೀ ಓಡಾಡಲಿಕ್ಕಲ್ಲ, ಪರಸ್ಪರ ಹೋರಾಡಿ ಕೊಲ್ಲಲಿಕ್ಕೆ ಬೇಕಾದ ಈ ಎಲ್ಲ ರೀತಿಯ ವಿಭಜನೆಗಳನ್ನು ಆಲೋಚನೆಯೇ ಆಯೋಜಿಸಿದೆ. ನೋಡಿ ಇನ್ನೇನೇನ್ ಕೆಲಸ ಮಾಡುತ್ತೆ ಆಲೋಚನೆಗಳು ಅಂತ.
ಆಲೋಚನೆಗಳು ನಮ್ಮನ್ನ ವಿಭಜಿಸಿ ಬಿಟ್ಟಿದೆ. ಥಾಟ್ ಫ್ರಾಗ್ಮೆಂಟ್ಸ್ ಅಸ್. ಥಾಟ್ ಫ್ರಾಗ್ಮೆಂಟ್ಸ್. ವೆರೆವರ್ ದೇರ್ ಇಸ್ ಥಾಟ್, ದೇರ್ ಇಸ್ ಫ್ರಾಗ್ಮೆಂಟೇಶನ್. ಆಲೋಚನೆ ಬಂದಾಗ್ಲೇನೆ ನಾನು ನೀನು ಅನ್ನುವಂತಹ ಮೊದಲನೆಯ ಒಂದು ವಿಭಜನೆ ಕಂಡು ಬರುತ್ತೆ. ಐ ಥಿಂಕ್ ಅಂತ ಹೇಳ್ತೀವಿ. ಐ ಥಿಂಕ್, ನಾನು ಆಲೋಚಿಸಿದಂತೆ. ನಾನು ಅನ್ನೋದು ಆಲೋಚನೆಯ ಬಲ ಹಿಡ್ಕೊಂಡು ಬಂದ್ಬಿಡುತ್ತೆ ಅದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈ ಎಷ್ಟು ವಿಭಜನೆಗಳು ನಮ್ಮ ಸಮಾಜದಲ್ಲಿದೆ ನೋಡಿ. ರಾಜಕೀಯವಾಗಿ ಕಮ್ಯುನಿಸ್ಟರು, ಸೋಷಲಿಸ್ಟರು, ಡೆಮೊಕ್ರಾಟ್ಗಳು, ರಿಪಬ್ಲಿಕನ್ನರು, ಸೈನ್ಯ ತಗೊಂಡ್ರೆ ಭೂಸೇನೆ, ಜಲಸೇನೆ, ವಾಯುಸೇನೆ, ನಮ್ಮ ಆರ್ಥಿಕ ಪರಿಸ್ಥಿತಿ ತೆಗೆದುಕೊಂಡ್ರೆ ಉನ್ನತ ವರ್ಗದವರು, ಮಧ್ಯಮ ವರ್ಗದವರು, ಕೆಳ ವರ್ಗದವರು, ವಿದ್ಯೆಯನ್ನ ತೆಗೆದುಕೊಂಡ್ರೆ ವಿದ್ಯಾವಂತರು, ಅವಿದ್ಯಾವಂತರು, ಜ್ಞಾನಿಗಳನ್ನ ತಗೊಂಡ್ರೆ ಜ್ಞಾನಿಗಳು, ಅಜ್ಞಾನಿಗಳು, ಮತ್ತು ನಮ್ಮ ಗುಣವನ್ನ ತೆಗೆದುಕೊಂಡ್ರೆ ಉತ್ತಮ ಗುಣ ಇರುವಂತವ್ರು, ನೀಚ ಗುಣವನ್ನು ಹೊಂದಿರುವಂತವ್ರು, ಕಪ್ಪಗಿರುವಂತವ್ರು, ಬಿಳಿಯಾಗಿರುವಂತವ್ರು, ಥಿಯೋಸಫಿಸ್ಟ್ಗಳು, ಥಿಯೋಲಾಜಿಯನ್ಗಳು, ಸ್ಪಿರಿಚುವಲಿಸ್ಟ್ಗಳು, ವೇದಾಂತಿನ್ಗಳು, ಸನಾತನಿಗಳು, ಈ ತರ ಎಷ್ಟು ನಾವು ನಮ್ಮ ಸಮಾಜವನ್ನ ವಿಭಜಿಸಿ ಆ ಸಮಾಜದಲ್ಲಿ ಸಾಕಷ್ಟು ಘರ್ಷಣೆಗೆ ಕಾರಣರಾಗ್ಬಿಟ್ಟಿದ್ದೀವಿ. ಅದಕ್ಕೆ ಮೂಲ ಕಾರಣ ನಮ್ಮ ಮನಸ್ಸಿನಿಂದ ಹೊರಬರುವ ಆಲೋಚನೆಗಳೇ. ಬರೀ ಓಡಾಡ್ಲಿಕ್ಕಲ್ಲ ಇದೆಲ್ಲನ, ಈ ಬರೀ ಬದುಕ್ಲಿಕ್ಕಲ್ಲ ಈ ಎಲ್ಲ ವಿಭಜನೆಗಳನ್ನ ನಾವು ಮಾಡ್ಕೊಂಡಿರೋದು. ಪರಸ್ಪರ ಹೋರಾಡಿ ಕೊಲ್ಲಲಿಕ್ಕೆ ಬೇಕಾದ ಎಲ್ಲ ರೀತಿ ವಿಭಜನೆಗಳನ್ನ ಆಲೋಚನೆಯೇ ಆಯೋಜಿಸಿ ವ್ಯವಸ್ಥಿತವಾಗಿ ನಮ್ಮ ಮುಂದೆ ಇಟ್ಬಿಟ್ಟಿದೆ. ಕೊಲ್ಲದಿಕ್ಕೆ, ಹಿಂಸೆ ಮಾಡ್ಲಿಕ್ಕೆ, ತೊಂದರೆ ಕೊಡ್ಲಿಕ್ಕೆ, ಪರಸ್ಪರ ಹೋರಾಡಲಿಕ್ಕೆ ಬೇಕಾದಷ್ಟು ವಿಭಜನೆಗಳನ್ನ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಮಾಡಿಬಿಟ್ಟಿದೆ. ಹಾಗಾಗಿ ಆಲೋಚನೆ ಎಂಬುದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಏಕೆಂದರೆ ಆಲೋಚನೆ ಇಲ್ಲದೆ ನಾವು ಏನನ್ನೂ ಮಾಡಲಾಗುವುದಿಲ್ಲ. ಪ್ರತಿಯೊಂದು ಆಲೋಚನೆ ಎಂಬ ಪ್ರಕ್ರಿಯೆಯ ಪರಿಮಿತಿಯಲ್ಲಿಯೇ ಇದೆ. ಆಲೋಚನೆ ಬಹಳ ಮುಖ್ಯ, ಒಪ್ಕೊಳ್ಳೋಣ. ಆದರೆ ಎಲ್ಲಿವರೆಗೂ ಆ ಆಲೋಚನೆಗೆ ಒಂದು 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 ಸ್ಕೋಪ್ ಅಥವಾ ಅದರ ವಿಸ್ತಾರವನ್ನ ಯಾವ ಮಟ್ಟಕ್ಕೆ ಇಟ್ಕೋಬೇಕು, ಎಲ್ಲಿ ಆಲೋಚನೆಗಳಿಂದ ನಾವು ಮುಕ್ತರಾಗಬೇಕು. ಕಾರಣ ಆಲೋಚನೆಗಳಿಗೆ ಪರಿಮಿತಿ ಇದೆ. ಅದು ಮನುಷ್ಯರನ್ನ ವಿಭಜಿಸುತ್ತೆ, ಸಂಸ್ಕೃತಿಗಳನ್ನ ವಿಭಜಿಸುತ್ತೆ, ದೇಶಗಳನ್ನ ವಿಭಜಿಸುತ್ತೆ, ಮತಗಳನ್ನ ವಿಭಜಿಸುತ್ತೆ, ರಾಜಕೀಯದಲ್ಲಿ ಹಲವಾರು ಘರ್ಷಣೆಗಳಿಗೆ ಕಾರಣವಾಗುತ್ತದೆ. ಹಾಗಾದರೆ ಆಲೋಚನೆಗೆ ಶಕ್ತಿಯೂ ಇದೆ, ಆಲೋಚನೆಗೆ ವಿಭಜಿಸುವ ಶಕ್ತಿಯೂ ಇದೆ, ಅದಕ್ಕೆ ಪರಿಮಿತಿಯೂ ಇದೆ. ಹಾಗಾದರೆ ಮತ್ತೆ ಕೇಳುತ್ತೇನೆ, ಆಲೋಚಿಸುವುದು ಎಂದರೇನು ಅಂತ ಪ್ರಶ್ನೆ ಕೇಳಿ ಸುಮ್ಮನಾಗ್ತಾರೆ. ಹಾಗಾದರೆ ಆಲೋಚಿಸುವುದು ಅಂತ ಅಂದ್ರೆ ಏನು? ನೀವು ಸ್ವಲ್ಪ ಚಿಂತನೆ ನಡೆಸಿ, ಅರ್ಥೈಸಿ, ಈ ಪ್ರಶ್ನೆಗೆ ಪರಿಹಾರವನ್ನ ಬಿಡಿಸಲಿಕ್ಕೆ ಪ್ರಯತ್ನ ಪಡಿ. ಸುಮ್ಮನೆ ನಾನು ಹೇಳುವುದನ್ನು ಕೇಳಬೇಡಿ. ಈ ಉಪನ್ಯಾಸಕ ಈ ವಿಷಯದ ಬಗ್ಗೆ ಈಗಾಗಲೇ ಬಹಳ ಮಾತನಾಡಿ ಬಿಟ್ಟಿದ್ದಾನೆ. ಸಾಕಷ್ಟು ಬಾರಿ ಥಾಟ್ ಅನ್ನೋ ವಿಷಯದ ಬಗ್ಗೆ ನಾನು ಮಾತನಾಡಿದ್ದೇನೆ. ಅದನ್ನೆಲ್ಲ ಬಿಟ್ಬಿಡಿ. ಈಗ ನಾನು ಹಿಂದೆ ಮಾತನಾಡಿದ ವಿಷಯಗಳನ್ನೆಲ್ಲ ಮರೆತು ಬಿಡಿ. ಆತನ ಗ್ರಂಥಗಳನ್ನ ಆಶ್ರಯಿಸಬೇಡಿ. ಇದನ್ನೆಲ್ಲ ನಾನು ಮೊದಲೇ ಕೇಳಿದ್ದೇನೆ ಎಂದು ಸಹ ಹೇಳಬೇಡಿ. ಇಲ್ಲಿ ಎಲ್ಲ ಪುಸ್ತಕಗಳನ್ನ ಮರೆಯಿರಿ. ನೀವು ಇದುವರೆಗೆ ಓದಿರುವುದನ್ನೆಲ್ಲ ಮರೆಯಿರಿ. ಏಕೆಂದರೆ ನಾವು ಪ್ರತಿ ಬಾರಿಯೂ ಈ ವಿಷಯವನ್ನು ಹೊಸದಾಗಿ, ಅಂದರೆ ಗತದ ಅವಲಂಬನೆ ಇಲ್ಲದೆ ಸಮೀಪಿಸಬೇಕು. ತಿಳಿದದ್ದನ್ನೆಲ್ಲ ಬಿಟ್ಟು ಬನ್ನಿ. ತಿಳಿದದ್ದನ್ನ ಹೊತ್ಕೊಂಡು ಆ ಹೊರೆಯನ್ನ ತಲೆಯ ಮೇಲೆ ಇಟ್ಕೊಂಡು ತಿಳಿಯದುದರನ್ನ ತಿಳಿದುಕೊಳ್ಳಲಿಕ್ಕೆ ಸಮೀಪಿಸಬೇಡಿ. ಹೊಸದಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ. ಪಾಸ್ಟ್ ಅಥವಾ ಗತವನ್ನ ಬದಿಗಿಡಿ. ನಿಮ್ಮ ಮೆದುಳನ್ನ, ಮನಸ್ಸನ್ನ ಪರಿಪೂರ್ಣವಾಗಿ ಶುದ್ಧವಾಗಿ ಮಾಡಿಕೊಳ್ಳಿ.
ತೊಳೆದ ಸ್ಲೇಟ್ನ ಹಾಗೆ ಇರಬೇಕಂತೆ ಮನಸ್ಸು ನಾವು ಪರಿಶೋಧನೆಗೆ ತೊಡಗಿಕೊಂಡಾಗ. ತೊಳೆದ ಸ್ಲೇಟ್ ಅಂದ್ರೆ ಹಿಂದೆ ಬರೆದಂತಹ ಯಾವ ಶಬ್ದಗಳು, ಯಾವ ಪದಗಳು, ಯಾವ ಸಂಖ್ಯೆಗಳು ಆ ಸ್ಲೇಟ್ ಮೇಲೆ ಇರಬಾರ್ದು. ಖಾಲಿ ಇದ್ದಾಗ ಆ ಪರಿಶೋಧನೆ ಪರಿಶುದ್ಧವಾಗಿರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಗತವನ್ನ ತಿಳಿದಿರುವುದನ್ನ ಬಿಟ್ಟು ಬನ್ನಿ. ಆಲೋಚಿಸುವುದು ಜ್ಞಾನದ ಆಧಾರದ ಮೇಲೆ ನಡೆಯುತ್ತದೆ ಮತ್ತು ನಾವು ಪ್ರಚಂಡ ಜ್ಞಾನವನ್ನು ಸಂಗ್ರಹಿಸಿ ಬಿಟ್ಟಿದ್ದೀವಿ. ಹೇಗೆ ಪರಸ್ಪರ ಒಬ್ಬರನ್ನೊಬ್ಬರು ಕೊಲ್ಲುವುದು, ಪರಸ್ಪರ ಒಬ್ಬರನ್ನೊಬ್ಬರು ಹೇಗೆ ಶೋಷಿಸುವುದು, ದೇವರುಗಳನ್ನು ದೇವಾಲಯಗಳನ್ನು ಹೇಗೆ ಸೃಷ್ಟಿಸುವುದು, ಹೀಗೆ ಮುಂತಾದವನ್ನು ನಾವು ಮಾಡ್ಬಿಟ್ಟಿದೀವಿ ಬಹಳ ಬಾರಿ. ಆಲೋಚಿಸುವುದು ಅಂದ್ರೆ ಏನ್ ಗೊತ್ತಾ? ಅದು ಜ್ಞಾನಕ್ಕೆ ಬಹಳ ನಿಕಟವಾದಂತಹ ಒಂದು ಪದ. ಜ್ಞಾನದ ಆಧಾರದ ಮೇಲೆ ಆಲೋಚನೆಗಳು ನಡೆಯುತ್ತೆ. ನನ್ನ ಹಿಂದಿನ ಅನುಭವಗಳಿಂದ ನಾನು ಸಂಪಾದಿಸಿದಂತ ಜ್ಞಾನವು ನನ್ನ ಮನಸ್ಸಿನಲ್ಲಿ ಜ್ಞಾನ ಭಂಡಾರವಾಗಿ ಕುಳಿತು ಈಗ ನಾನು ತೆಗೆದುಕೊಳ್ಳಬೇಕಾದ ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಲೋಚನೆಗಳನ್ನು, ಚಿಂತನೆಗಳನ್ನು ನಡೆಸುತ್ತೆ. ನಾನು ಆಲೋಚನೆ ಮಾಡುವಾಗ ಇಲ್ಲ ಗತಕಾಲಕ್ಕೆ ಹೋಗ್ತೇನೆ, ಇಲ್ಲ ಭವಿಷ್ಯ ಕಾಲಕ್ಕೆ ಹೋಗ್ತೇನೆ. ನಾವು ಎಷ್ಟು ಆಲೋಚನೆಗಳನ್ನ ಮಾಡಿದ್ದೇವೆ, ಎಷ್ಟು ಪ್ರಚಂಡ ಜ್ಞಾನವನ್ನ ಸಂಗ್ರಹಿಸಿ ಇಟ್ಬಿಟ್ಟಿದೀವಿ ಅಂತ ಅಂದ್ರೆ, ಯಾವ ಮಟ್ಟಕ್ಕೆ ಮಾನವತೆ ತಲುಪಿದೆ ಅಂದ್ರೆ, ಪರಸ್ಪರ ಒಬ್ಬರನ್ನೊಬ್ಬರು ಕೊಲ್ಲುವುದು ಹೇಗೆ, ಪರಸ್ಪರ ಒಬ್ಬರನ್ನೊಬ್ಬರು ಶೋಷಿಸುವುದು ಹೇಗೆ, ದೇವರುಗಳನ್ನ ಸೃಷ್ಟಿಸುವುದು ಹೇಗೆ, ದೇವಾಲಯಗಳನ್ನ ಎಲ್ಲೆಂದರೆ ಅಲ್ಲಿ ಕಟ್ಟುವುದು ಹೇಗೆ, ಇದೆಲ್ಲ ಮಾಡ್ಬಿಟ್ಟಿದೀವಿ. ಏನು ಮಾಡ್ಲಿಕ್ಕೆ ಹೋದಾಗ್ಲೂ ಆ ಆಲೋಚನೆಯ ಹಿಂದೆ ಒಂದು ಸ್ವಾರ್ಥಪೂರಿತ ಬಯಕೆ ಅಥವಾ ಆಶೆ ಹುದುಗಿರುತ್ತೆ. ಅಂದ್ರೆ ಎಲ್ಲಿ ಆಲೋಚನೆ ಇದೆಯೋ ಅಲ್ಲಿ ಆ ಆಲೋಚನೆಯು ಹಿಂದೆ ನಾನು ಗಳಿಸಿರುವಂತಹ ಜ್ಞಾನದ ಆಧಾರದ ಮೇಲೆ ಅದು ಕೆಲಸ ಮಾಡುತ್ತೆ. ನಾನು ನಿರ್ಧಾರಕ್ಕೆ ಬರೋವಾಗ್ಲೂ ಯಾವಾಗ್ಲೂ ನನ್ನ ಹಿಂದಿನ ಅನುಭವಗಳನ್ನ ತಾರ್ಕಿಕವಾಗಿ ಚಿಂತಿಸಿ ನಾನೊಂದು ನಿರ್ಧಾರಕ್ಕೆ ಬರ್ತೇನೆ. ಅಂದ್ರೆ ಜ್ಞಾನ ಮತ್ತು ಆಲೋಚನೆ ಎರಡು ಒಟ್ಟೊಟ್ಟಿಗೆ ಇರುತ್ತೆ, ಒಟ್ಟೊಟ್ಟಿಗೆ ಕೆಲಸ ಮಾಡ್ತದೆ. ಆ ಜ್ಞಾನ ಎಲ್ಲಿಂದ ಬರುತ್ತೆ? ಅನುಭವಗಳಿಂದಲೇ ಜ್ಞಾನ ಬರುವುದು. ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ಸ್ ನಾಲೆಡ್ಜ್. ಅನುಭವಗಳಿಲ್ಲದೆ ಜ್ಞಾನವಿಲ್ಲ. ಅನುಭವವೆಂದರೆ ಮೆದುಳಿನಲ್ಲಿ ಸ್ಮರಣೆಯ ರೂಪದಲ್ಲಿ ಶೇಖರಿಸಿದ ಜ್ಞಾನ. ಅದೇ ಆಲೋಚನೆಯ ಪ್ರಾರಂಭ. ಅನುಭವಗಳಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಆಲೋಚನೆ ಇಲ್ಲ, ಆಲೋಚನೆ ಇಲ್ಲದೆ ನಿರ್ಧಾರಗಳಿಲ್ಲ, ನಿರ್ಧಾರಗಳಿಲ್ಲದೆ ಕಾರ್ಯಗಳಿಲ್ಲ. ಅಂದ್ರೆ ನಮ್ಮ ಪ್ರತಿಯೊಂದು ಕಾರ್ಯದ ಹಿಂದೆ ಆಲೋಚನೆ ಇದ್ರೂ ಆಲೋಚನೆಯು ನಮ್ಮ ಗತಕಾಲದ ಅಥವಾ ಭವಿಷ್ಯದ ಜ್ಞಾನಕ್ಕೆ ಸಂಬಂಧಪಟ್ಟವಾಗಿರುತ್ತೆ. ಆ ಜ್ಞಾನ ನಮ್ಮ ಅನುಭವಗಳಿಂದ ಉತ್ಪತ್ತಿಯಾಗಿರುತ್ತೆ. ಅನುಭವದ ಪರಿಮಿತಿಗೆ ಒಳಗಾಗಿದೆ. ಅನುಭವ, ಜ್ಞಾನ ಎರಡೂ ಪರಿಮಿತಿಯನ್ನ ಹೊಂದಿದೆ. ಸ್ಮರಣೆಯೂ ಸಹ ಪರಿಮಿತಿಯನ್ನ ಹೊಂದಿದೆ. ನಮ್ಮ ಸ್ಮರಣೆಗೆ ಒಂದು ಪರಿಮಿತಿ ಇದೆ, ನಮ್ಮ ಅನುಭವಕ್ಕೆ ಒಂದು ಪರಿಮಿತಿ ಇದೆ. ಈ ಅನುಭವ ಮತ್ತು ಜ್ಞಾನ ಅನ್ನುವಂತಹ ಎರಡು ಪರಿಮಿತಿಗಳನ್ನ ಒಳಗೊಂಡ, ಪರಿಧಿಯನ್ನ ಒಳಗೊಂಡಂತಹ ಕ್ಷೇತ್ರಗಳ ಮೂಲಕ ಕೆಲಸ ಮಾಡುವಂತಹ ಯೋಚನೆಗಳು, ಆಲೋಚನೆಗಳಿದೆಯಲ್ಲ, ಅವಕ್ಕೂ ಪರಿಮಿತಿ ಇದೆ. ಆದ್ದರಿಂದ ಯೋಚನೆಯೂ ಪರಿಮಿತಿಗೆ ಒಳಗಾಗಿದೆ. ನೀವು ಆಲೋಚನೆಗಳ ಮೂಲಕ ಸೃಷ್ಟಿಸಿಕೊಂಡಿರುವ ದೇವರುಗಳು, ನಿಮ್ಮ ಯೋಚಿಸುವ ಕ್ರಿಯೆ ಯಾವಾಗಲೂ ಪರಿಮಿತಿಗೆ ಒಳಗಾಗಿದೆ. ಮತ್ತು ಇಂತಹ ಪರಿಮಿತಿಯಿಂದ ನಾವು ಮೂಲವನ್ನು, ಶಕ್ತಿಯನ್ನು ಕಾಣಲು, ಹುಡುಕಲು ಪ್ರಯತ್ನಿಸುತ್ತೇವೆ. ನಿಮಗೆ ಅರ್ಥವಾಯಿತಾ ಅನ್ನೋ ಪ್ರಶ್ನೆ ಹಾಕಿ ಸುಮ್ಮನಾಗ್ತಾರೆ. ಗಮನಿಸಿ ನೋಡಿ, ಪರಿಮಿತಿಯನ್ನ ಒಳಗೊಂಡಂತಹ ಜ್ಞಾನವನ್ನ ಬಳಸ್ತಾ, ಪರಿಮಿತಿಗೆ ಒಳಗಾದ ಅನುಭವಗಳ ಮೂಲಕ ಕೆಲಸ ಮಾಡ್ತಾ, ಪರಿಮಿತಿಯನ್ನ ಹೊಂದಿದಂತ ಆಲೋಚನೆಗಳ ಮೂಲಕ ಪರಿಮಿತಿಗೆ ಸೀಮಿತವಾದ ನಿರ್ಧಾರಗಳನ್ನ ತೆಗೆದುಕೊಂಡು ನಾವು ಕೆಲಸವನ್ನ ಮಾಡ್ತೀವಲ್ಲ, ಆ ಕೆಲಸ ಸಹ
ಪರಿಮಿತಿಗೆ ಒಳಗಾಗಿರುತ್ತೆ. ಇಂತಹ ಪರಿಮಿತಿಯಿಂದ ಕೂಡಿದ ನಮ್ಮ ಕಾರ್ಯಕ್ಷೇತ್ರ, ಆ ಕಾರ್ಯಕ್ಷೇತ್ರದಲ್ಲಿ ಶಕ್ತಿಯನ್ನ ಕಾಣಲು, ಹುಡುಕಲು, ಮೂಲವನ್ನ ಬಗೆಯಲು ಪ್ರಯತ್ನ ಪಡ್ತೇವೆ. ಅರ್ಥ ಆಯ್ತಾ? ಪರಿಮಿತಿಯಿಂದ ಅಪರಿಮಿತವಾದದ್ದನ್ನ ಪರಿಶೋಧಿಸಲು ಸಾಧ್ಯವಿದೆಯಾ? ಪರಿಮಿತಿಯಿಂದ ಕೂಡಿದ ಆಲೋಚನೆಗಳ ಮೂಲಕ, ಶಬ್ದಗಳ ಮೂಲಕ, ಪದಗಳ ಮೂಲಕ ಅಪರಿಮಿತನಾದ ಪರಮಾತ್ಮನನ್ನ ಕಾಣಲು ಸಾಧ್ಯವಿದೆಯಾ? ಇದು ಅಪ್ರತ್ಯಕ್ಷವಾದ ಒಂದು ಪ್ರಶ್ನೆ. ಪರೋಕ್ಷವಾಗಿ ನಾನು ನಿಮಗೆ ಕೇಳ್ತಾ ಇರುವಂತ ಪ್ರಶ್ನೆ. ಪರಿಮಿತಿಯಿಂದ ಕೂಡಿದಂತಹ ನಮ್ಮ ಶಬ್ದಗಳು, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳ ಮೂಲಕ ಅಪರಿಮಿತವಾದಂತ ಪರಮಾತ್ಮನನ್ನ ಸೇವಿಸಲು ಸಾಧ್ಯವಿದೆಯಾ? ಅದಕ್ಕೆ ಬುದ್ಧರು ಹೇಳಿದ್ದು, ಪರಮಾತ್ಮನ ವಿಷಯ ಬಂದಾಗ ಅವ್ರು ಸುಮ್ಮನಾಗ್ಬಿಡ್ತಿದ್ರು. ದೇವರಿದ್ದಾನ ಅಂದ್ರೆ ಅವ್ರ ಮಾತೇ ಆಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಮಾತಿಗೆ ಪರಿಮಿತಿ ಇದೆ. ಆ ಪರಿಮಿತಿಯನ್ನ ಹೊಂದಿರುವಂತಹ ಮಾತುಗಳು, ಶಬ್ದಗಳು ಅಪರಿಮಿತವಾದಂತಹ ಆ ಉನ್ನತ ಶಕ್ತಿಯನ್ನ, ಉನ್ನತ ಪರಮಾತ್ಮನನ್ನ ನಮಗೆ ಒದಗಿಸಿಕೊಡಲು ಸಾಧ್ಯವಿಲ್ಲ. ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ, ಪರಿಮಿತಿಯಿಂದ ನಾವು ಮೂಲವನ್ನು, ಶಕ್ತಿಯನ್ನು ಕಾಣಲು, ಹುಡುಕಲು ಪ್ರಯತ್ನಿಸುತ್ತೇವೆ. ನಿಮ್ಗೆ ಅರ್ಥವಾಯ್ತಾ? ನಾವು ಸೃಷ್ಟಿಯ ಉಗಮವನ್ನು, ಪ್ರಾರಂಭವನ್ನು ಕಾಣಲು ಪ್ರಯತ್ನಿಸುತ್ತೇವೆ. ಹೇಗೆ? ಶಬ್ದಗಳ ಮೂಲಕ, ಯೋಚನೆಗಳ ಮೂಲಕ, ಪದಗಳ ಮೂಲಕ, ಭಾಷೆಯ ಮೂಲಕ, ಆಲೋಚನೆಗಳ ಮೂಲಕ. ಆಲೋಚನೆ ಅನ್ನೋದು ಮತ್ತೇನು ಸಮಸ್ಯೆಯನ್ನ ಸೃಷ್ಟಿ ಮಾಡಿದೆ ಅಂದ್ರೆ, ಆಲೋಚನೆ ಎಂಬುದು ಭಯವನ್ನ ಸೃಷ್ಟಿಸಿದೆ. ಮುಂದೇನಾಗುತ್ತದೆಯೋ ಎಂಬ ಹೆದರಿಕೆ ನಿಮಗಿಲ್ಲವೇ? ಕೆಲಸವನ್ನು ಕಳೆದುಕೊಂಡರೆ, ಪರೀಕ್ಷೆಯಲ್ಲಿ ಫೇಲ್ ಆದರೆ, ಬಡ್ತಿ ಪಡೆದು ಪ್ರಗತಿಯ ಏಣಿ ಏರಲಾಗದಿದ್ದರೆ, ಅಂದುಕೊಂಡದ್ದನ್ನು ಮಾಡಲಾಗದಿದ್ದರೆ, ಒಬ್ಬನೇ ಸ್ವಯಂ ನಿಂತುಕೊಳ್ಳಲಿಕ್ಕೆ ಆಗದಿದ್ದರೆ, ನನಗೆ ನಾನೇ ಶಕ್ತಿಯಾಗದಿದ್ದರೆ, ಯಾವಾಗಲೂ ಇತರರನ್ನು ಅವಲಂಬಿಸಬೇಕಾದರೆ, ಅದು ಬಹಳಷ್ಟು ಭಯವನ್ನು ಉಂಟು ಮಾಡುತ್ತದೆ. ನೋಡಿ, ಎಷ್ಟು ಭಯಗಳ ಒಂದು ಉದ್ದ ಪಟ್ಟಿಯನ್ನ ಅವರು ನಿಮ್ಗೆ ನೀಡ್ತಾ ಇದ್ದಾರೆ. ಭಯ ಇಲ್ವಾ ನಿಮ್ಗೆ? ಅಭದ್ರತೆ ನಿಮ್ಮನ್ನ ಕಾಡ್ತಾ ಇಲ್ವಾ? ನೋಡಿ, ಎಂತೆಂತಹ ಹೆದರಿಕೆಗಳು ನಿಮಗಿರ್ತದೆ. ಮುಂದೇನಾಗತ್ತೋ ಅಂತ ಈಗ್ಲಿಂದಲೇ ಹಣನ ತೆಗೆದುಕೊಂಡು ಹೋಗಿ ಬ್ಯಾಂಕ್ ನಲ್ಲಿ ಇಡ್ತೀವಿ, ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೋತೀವಿ, ಭಯ ಪಡ್ತೀವಿ. ಕೆಲಸ ಕಳ್ಕೊಂಡ್ಬಿಟ್ರೆ ಇದ್ದಕ್ಕಿದ್ದ ಹಾಗೆ ನನ್ನ ಸಂಸಾರ ನಡೆಯೋದು ಹೇಗೆ ಅಂತ ಹೆದರ್ತಾ ಇರ್ತೀವಿ. ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ರೆ ಅಂತ ವಿದ್ಯಾರ್ಥಿ ಹೆದರ್ತಾ ಇರ್ತಾನೆ. ಬಡ್ತಿ ಸಿಕ್ಕದೆ ಹೋದ್ರೆ, ಪ್ರಮೋಷನ್ ಸಿಕ್ಕದೆ ಹೋದ್ರೆ, ನಾನು ಈ ಕಚೇರಿಯಲ್ಲಿ ಉನ್ನತ ಸ್ಥಾನವನ್ನು ಹೊಂದಲಿಕ್ಕಾಗದೆ ಇದ್ರೆ, ನನ್ನ ಜೀವನವೆಲ್ಲ ಒಬ್ಬ ಗುಮಾಸ್ತನಾಗಿ ಕಳಿಬೇಕು ಅನ್ನುವಂಥದ್ದಾದ್ರೆ ಅಂತ ಗುಮಾಸ್ತನೊಬ್ಬ ಹೆದರ್ತಾ ಇರ್ತಾನೆ. ಅಂದುಕೊಂಡದ್ದನ್ನ ಮಾಡಲಾಗದಿದ್ದರೆ ಅಂತ ಒಬ್ಬ ಕರ್ಮಯೋಗಿ ಯೋಚನೆ ಮಾಡ್ತಾ ಇರ್ತಾನೆ. ಆತ ಕರ್ಮವನ್ನ ಹಗಲು ಇಲ್ಲೂ ಮಾಡ್ತಾ ಇದ್ದಾನೆ, ಇಲ್ಲ ಅಂತ ಅಲ್ಲ, ಆದ್ರೆ ಕರ್ಮಕ್ಕೀಗ್ಲೂ ಅಂಟ್ಕೊಂಡಿದ್ದಾನೆ. ನಾನು ಅಂದ್ಕೊಂಡಿದ್ದನ್ನು ಮಾಡ್ಲಾಗದೆ ಇದ್ರೆ ಏನಪ್ಪ ಮಾಡೋದು? ಒಬ್ಬನೇ ಸ್ವಯಂ ನಿಂತುಕೊಳ್ಳಲಿಕ್ಕೆ ಆಗದಿದ್ದರೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳಿಕ್ಕಾಗದೆ ನಾನು ಇತರರ ಆಶ್ರಯವನ್ನ ಪಡೆಯಬೇಕಾದ್ರೆ, ದೇಹಿ ದೇಹಿ ಅಂತ ಬೇಡಿಕೊಳ್ಳುವಂತ ಸ್ಥಿತಿ ಬಂದ್ಬಿಟ್ರೆ ಏನಪ್ಪ ಮಾಡೋದು? ನನಗೆ ನಾನೇ ಶಕ್ತಿ ಆಗದಿದ್ರೆ, ನನ್ನ ಮೇಲೆ ಅವಲಂಬಿಸಿ ನಾನು ಬದುಕದೆ ಇತರರನ್ನ ಅವಲಂಬಿಸುತ್ತಾ ಬದುಕಬೇಕಾದ್ರೆ, ಯಾವಾಗಲೂ ಇತರರನ್ನ ಅವಲಂಬಿಸುವಂತಹ ಒಂದು ಸಮಸ್ಯೆ ನನಗೆ ಉದ್ಭವ ಆಗ್ಬಿಟ್ರೆ, ವಯಸ್ಸಾಗ್ತಾ ಆಗ್ತಾ ನಾನೇನಪ್ಪ ಮಾಡೋದು ಅಂತ ಮಧ್ಯ ವಯಸ್ಕರು, ಇಳಿ ವಯಸ್ಕರು ಯೋಚನೆ ಮಾಡ್ತಾ ಇರ್ತಾರೆ. ಇಂಥವೆಲ್ಲ ಬಹಳ ಭಯವನ್ನು ಉಂಟು ಮಾಡ್ತದೆ. ನಮಗೆ ತಿಳಿದಿರುವ ಭಯಗಳು 10 ಆದ್ರೆ, ತಿಳಿದೆ ಆಳ ಮನಸ್ಸಿನಲ್ಲಿ ಕುಳಿತಿರುವಂತ ಭಯಗಳು 100 ಇರುತ್ತವೆ. ಕಾನ್ಶಿಯಸ್ ಮೈಂಡ್ ನಲ್ಲಿ 10 ಹೆದರಿಕೆ ಭಯಗಳಿದ್ರೆ, ಅನ್ಕಾನ್ಶಿಯಸ್ ಮೈಂಡ್ ನಲ್ಲಿ 100 ಭಯಗಳಿರ್ತವೆ. ಜೀವನದ ಒಂದು ದೈನಂದಿನ ಸಂಗತಿ ಎಂದರೆ ನಾವು ಭಯಸ್ಥರಾಗಿದ್ದೇವೆ. ಭಯ ಏಕೆ ಮೇಲೇಳುತ್ತದೆ ಎಂದರೆ, ನಮಗೆ ಭದ್ರತೆ ಬೇಕು. ಭಯ ಪ್ರೇಮವನ್ನು ನಾಶಗೊಳಿಸುತ್ತದೆ. ಎಲ್ಲಿ ಭಯವಿದೆಯೋ ಅಲ್ಲಿ ಪ್ರೇಮ ಉಪಸ್ಥಿತವಾಗಿರಲು ಅಸಾಧ್ಯ ಅಂತ ಹೇಳ್ತಾರೆ ಜಿಡ್ಡು ಕೃಷ್ಣಮೂರ್ತಿಗಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜೀವನದ ಒಂದು ಪ್ರತಿನಿತ್ಯದ ಸಂಗತಿ ಏನಂದ್ರೆ, ನಾವೆಲ್ಲರೂ ಭಯಸ್ಥರಾಗಿದ್ದೇವೆ.
ಯಾವುದೋ ರೀತಿಯ ಭಯಗಳು ನಮ್ಮನ್ನ ಕಾಡ್ತಾ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಪ್ರತಿನಿತ್ಯದ ಜೀವನದ ಮೇಲೆ ನಮ್ಮಲ್ಲಿರುವಂತಹ ಭಯಗಳು ಪರಿಣಾಮವನ್ನ ಉಂಟು ಮಾಡ್ತಾ ಇವೆ. ಭಯ ಯಾಕೆ ಮೇಲೆ ಹೇಳುತ್ತೆ? ಕಾರಣ ನಾವು ಭದ್ರತೆಯನ್ನು ಹುಡುಕ್ತೀವಿ ಯಾವಾಗ್ಲೂ. ನಾನು ಯಾವಾಗ್ಲೂ ಭದ್ರತೆ, ಈಗ ನಾನು ಚೆನ್ನಾಗಿದ್ದೀನಿ ಅಂದ್ರೆ ಯಾವಾಗ್ಲೂ ಹೀಗೆ ಚೆನ್ನಾಗಿರ್ಬೇಕು, ಏನು ಬದಲಾವಣೆ ಆಗ್ಬಾರ್ದು. ಈ ಬದಲಾವಣೆಗಳೇ ತುಂಬಿರೋ ಪ್ರಪಂಚದಲ್ಲಿ ನಾನು ಶಾಶ್ವತವಾಗಿ ಒಂದೇ ಸ್ಥಿತಿಯಲ್ಲಿ ಇರಬೇಕು ಅಂತ ಅನ್ಕೊಳ್ಳೋದು ನನ್ನ ಹುಚ್ಚುತನ ಅಲ್ವಾ? ಬದಲಾವಣೆಗಳಿಂದ ಕೂಡಿದ ಈ ಕ್ಷೇತ್ರದಲ್ಲಿ ಬದಲಾವಣೆಗಳ ಮಧ್ಯೆ ಬದುಕುತ್ತಾ ಆ ಬದಲಾವಣೆಗಳನ್ನೇ ಸ್ವೀಕೃತ ಮನೋಭಾವದಿಂದ ಅಪ್ಪಿಕೊಂಡು ಜೀವನವನ್ನ ನಡೆಸೋದು ಎಷ್ಟು ಉನ್ನತ ಶೈಲಿ, ಎಷ್ಟು ಉತ್ತಮ ಶೈಲಿ. ನಾವು ಆ ಕೆಲಸ ಮಾಡೋದಿಲ್ಲ, ಭದ್ರತೆಯನ್ನ ಬೇಡ್ತಾ ಇರ್ತೀವಿ. ಯಾವುದೋ ಒಂದು ಕಂಫರ್ಟ್ ಝೋನ್ ಅಂತ ಹೇಳ್ತಾರೆ. ಕಂಫರ್ಟ್ ಝೋನ್ ಅಂದ್ರೆ ಒಂದು ಅನುಕೂಲಕರ ಕ್ಷೇತ್ರವನ್ನ ನಮ್ಮ ಸುತ್ತಲೂ ತಯಾರು ಮಾಡ್ಕೊಂಡು ಬಿಡ್ತೀವಿ. ಇರ್ಲಿಕ್ಕೊಂದು ಮನೆ, ಮನೆಯಲ್ಲಿ ಬೇಕಾದಂತಹ ಸರಕು ಸಾಮಗ್ರಿಗಳು, ಪ್ರತಿ ತಿಂಗಳು ನಮಗೆ ಒಂದಷ್ಟು ಹಣ ಬರೋ ತರ ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ. ಆ ಒಂದು ಅನುಕೂಲ ಕ್ಷೇತ್ರದಲ್ಲಿ ಯಾವ ಏರುಪೇರುಗಳು ಇಲ್ಲದೆ ಇರೋ ತರ ನಾನು ಬದುಕಬೇಕು ಅಂತ ಅನ್ಕೋತೀನಿ. ಆದ್ರೆ ಏನೋ ಅನಾರೋಗ್ಯದ ಸ್ಥಿತಿ ಬಂದಾಗ ಎಲ್ಲ ಎಡವಟ್ಟಾಗ್ಬಿಡ್ತದೆ. ಆಗ ಅಭದ್ರತೆ ಕಾಡ್ಲಿಕ್ಕೆ ಪ್ರಾರಂಭವಾಗತ್ತೆ. ಯಾರೋ ಮರಣವನ್ನ ಹೊಂದ್ಬಿಡ್ತಾರೆ ಕುಟುಂಬದಲ್ಲಿ, ಗಂಡನೋ ಹೆಂಡತಿಯೋ ಮಕ್ಕಳೋ ಮತ್ತಾರೋ ಮರಣ ಹೊಂದ್ಬಿಡ್ತಾರೆ. ಅಕಾಲಿಕ ಮರಣವಾಗಿರುತ್ತೆ. ಅದನ್ನ ಸ್ವೀಕರಿಸುವ ಮನೋಭಾವ ಇಲ್ಲ. ಅಭದ್ರತೆ ಕಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ, ಚಿಂತೆ ಪ್ರಾರಂಭವಾಗತ್ತೆ. ಅದು ಭಯ ಪ್ರೇಮವನ್ನು ನಾಶಗೊಳಿಸುತ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಭಯ ಹೇಗಿರುತ್ತೆ ಅಂದ್ರೆ ಏನೋ ಆಗೇ ಇರಲ್ಲ, ಏನೋ ಆಗತ್ತೆ. ಅನ್ನೋನ್ ಅನ್ನೋದಿದೆಯಲ್ಲ, ಅಜ್ಞಾತ ಅಂತ ನಾವೇನ್ ಹೇಳ್ತೇವೆ, ಆ ಅಜ್ಞಾತದಲ್ಲಿ ಏನೋ ನನಗೆ ಜರುಗಿಬಿಡುತ್ತೆ, ಏನೋ ಆಗಿಬಿಡುತ್ತೆ, ಏನೋ ಸಂಭವಿಸಿ ಬಿಡುತ್ತೆ ಅಂತ ನಾನು ಬಹಳ ಹೆದರ್ತಾ ಇರ್ತೇನೆ. ನನಗೆ ಭದ್ರತೆ ಬೇಕು. ಭಯ ಪ್ರೇಮವನ್ನ ನಾಶಗೊಳಿಸುತ್ತದೆ. ಇಂಥ ಭಯವನ್ನ ಹೊತ್ಕೊಂಡು ಓಡಾಡುವಂತ ಮನುಷ್ಯರಲ್ಲಿ ಪ್ರೇಮ ಎಲ್ಲಿಂದ ಬರ್ತದೆ ಅವರಿಗೆ? ಎಲ್ಲಿ ಭಯವಿದೆಯೋ ಅಲ್ಲಿ ಪ್ರೇಮ ಉಪಸ್ಥಿತವಾಗಿರಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದು ಖಂಡಿತ ನಿಜ. ಯಾಕೆಂದ್ರೆ ದೈವಾಸುರ ಸಂಪದ್ವಿಭಾಗ ಅಂತ ಭಗವದ್ಗೀತೆಯಲ್ಲಿ ಒಂದು ಅಧ್ಯಾಯವಿದೆ. ನನಗ್ ತಿಳಿದ ಹಾಗೆ ಅದು 16ನೇಯ ಅಧ್ಯಾಯ ಅಂತ ಅನ್ಸತ್ತೆ. ನನ್ನಿಂದ ಏನಾದ್ರೂ ತಪ್ಪಂತ ಅನ್ಸಿದ್ರೆ ನನ್ನ ಕ್ಷಮಿಸಿ. ನನಗ್ ತಿಳಿದ ಹಾಗೆ ಈ ಹಂತದಲ್ಲಿ ನನ್ನ ನೆನಪಿಗೆ ಬರ್ತಾ ಇರೋ ಹಾಗೆ 16ನೇಯ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ ಅಂತ. ಆ ದೈವಾಸುರ ಸಂಪದ್ವಿಭಾಗ ಯೋಗದಲ್ಲಿ ಭಗವಂತನಾದ ಶ್ರೀಕೃಷ್ಣ 26 ಸದ್ಗುಣಗಳನ್ನ ವಿವರಿಸ್ತಾನೆ. ಆ 26 ಸದ್ಗುಣಗಳಲ್ಲಿ ದೈವಿ ಗುಣಗಳಲ್ಲಿ ಮೊದಲನೆಯ ದೈವಿ ಗುಣವೇ ನಿರ್ಭಯ ಅಂತ ಹೇಳ್ತಾನೆ. ಅಪ್ಪ, ಎಲ್ಲ ಸದ್ಗುಣಗಳ ಮೂಲವೇ ನಿರ್ಭಯ. ನಿರ್ಭಯದಿಂದ ಇರೋದನ್ನ ಪ್ರತಿ ಮನುಷ್ಯ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ನಮ್ಮ ಸಮಸ್ಯೆ ಏನಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಹಲವಾರು ರೀತಿಯ ಭಯಗಳಲ್ಲೇ ನಾವು ಬೆಳೆದು ಬಂದಿದ್ದೀವಿ. ಬೆಳೀತಾ 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 ಆ ಭಯಗಳು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ಬಿಟ್ಟಿದೆ. ಭಯ ಮೂಲತಃ ತನ್ನಷ್ಟಕ್ಕೆ ಒಂದು ಅಗಾಧವಾದ ಶಕ್ತಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಭಯಕ್ಕೆ ಬಹಳ ಶಕ್ತಿ ಇದೆ. ಆದ್ರೆ ಸಮಸ್ಯೆ ಏನಂದ್ರೆ ಆ ಶಕ್ತಿ ಋಣಾತ್ಮಕ ಶಕ್ತಿ ಆಗ್ಬಿಟ್ಟಿದೆ, ನೆಗೆಟಿವ್ ಎನರ್ಜಿ ಅದು. ಅದೇ ಭಯವನ್ನ, ಅದರ ಗುಣವನ್ನ ಬದಲಾಯಿಸ್ಬಿಟ್ರೆ ಅದು ಧನಾತ್ಮಕ ಶಕ್ತಿ ಆಗಲು ಸಾಧ್ಯ. ಭಯ ಮೂಲತಃ ತನ್ನಷ್ಟಕ್ಕೆ ಒಂದು ಅಗಾಧವಾದ ಶಕ್ತಿ ಮತ್ತು ಪ್ರೇಮಕ್ಕೆ ಭಯದೊಂದಿಗೆ ಯಾವ ಸಂಬಂಧವೂ ಇಲ್ಲ. ಅವೆರಡೂ ಪೂರ್ಣ ವಿಚ್ಛೇದನ ಹೊಂದಿವೆ. ಭಯಕ್ಕೂ ಪ್ರೇಮಕ್ಕೂ ಟೋಟಲ್ ಡಿವೋರ್ಸ್ಡ್ ಕ್ವಾಲಿಟೀಸ್. ಅದು ಡಿವೋರ್ಸ್ಡ್ ಕ್ವಾಲಿಟೀಸ್ ಅಂದ್ರೆ ಎಲ್ಲಿ ಭಯವಿದೆಯೋ ಅಲ್ಲಿ ಪ್ರೇಮವಿಲ್ಲ, ಎಲ್ಲಿ ಪ್ರೇಮವಿದೆಯೋ ಅಲ್ಲಿ ಭಯವಿಲ್ಲ. ಭಯವಿದೆ ಅನ್ನೋದಾದ್ರೆ ಅದು ಪ್ರೇಮವಲ್ಲ, ಅದು ವ್ಯಾಮೋಹ. ನಮ್ಮಲ್ಲೆಲ್ಲ ವ್ಯಾಮೋಹವೇ ಹೆಚ್ಚಾಗಿರೋದು. ನಾವು ಎಲ್ಲಿ ಏನು ಆಗ್ಬಿಡುತ್ತೋ, ನನ್ನ ಹೆಂಡತಿಗೆ ಏನಾಗ್ಬಿಡುತ್ತೋ, ನನ್ನ ಮಗಳಿಗೆ ಏನಾಗ್ಬಿಡುತ್ತೋ, ನನ್ನ ತಂದೆಗೆ ಏನಾಗ್ಬಿಡುತ್ತೋ, ನಮ್ಮ ತಾಯಿಗೆ ಏನಾಗ್ಬಿಡುತ್ತೋ ಅಂತ ತುಂಬಾ ವರಿ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಕಾರಣ ಪ್ರೇಮ ಅಲ್ಲ, ಅದು ವ್ಯಾಮೋಹ. ಎಲ್ಲಿ ಪ್ರೇಮವಿದೆಯೋ ಅಲ್ಲಿ ಭಯ ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ, ಖಂಡಿತ ಸಾಧ್ಯವಿಲ್ಲ.
ಇವೆಲ್ಲ ಪ್ರಶ್ನೆಗಳನ್ನು ಕೇಳುವುದೆಂದರೆ ಜೀವಿಸುವುದು ಎಂದರ್ಥ. ಅವರು ಒಂದು ಪ್ರಶ್ನೆ ಹೇಳ್ತಾರೆ, ಹಾಗಾದ್ರೆ ಭಯದ ಉಗಮ ಎಲ್ಲಿದೆ, ಭಯ ಎಲ್ಲಿ ಹುಟ್ಟತ್ತೆ ಅನ್ನೋ ಪ್ರಶ್ನೆ ಹಾಕ್ತಾರೆ. ಪ್ರಶ್ನೆ ಹಾಕ್ಬಿಟ್ಟು ಹೇಳ್ತಾರೆ, ನೋಡಿ, ಇಂಥ ಗಾಢವಾದ ಆಳವಾದ ಪ್ರಶ್ನೆಗಳನ್ನು ಕೇಳೋದಿದೆಯಲ್ಲ, ಕೇಳಿ ಚಿಂತನೆ ನಡೆಸೋದಿದೆಯಲ್ಲ, ಅದನ್ನೇ ಜೀವಿಸುವುದು ಅಂತ ಹೇಳೋದು. ಪ್ರೇಮದ ಸ್ವರೂಪವನ್ನು ಅರಿಯುವುದೆಂದರ್ಥ. ಅಂದ್ರೆ ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಂಡು ಚಿಂತನೆಯ ಮೂಲಕ ಮುಂದುವರೆದಾಗ ಆ ಚಿಂತನೆ ಚಿಂತೆ ಅಲ್ಲ, ಚಿಂತನೆ. ಬಹಳ ವ್ಯತ್ಯಾಸ ಇದೆ ಚಿಂತೆಗೂ ಚಿಂತನೆಗೂ. ಚಿಂತೆ ನಮ್ಮನ್ನ ಚಿತೆಯ ಕಡೆಗೆ ಕರ್ಕೊಂಡು ಹೋಗ್ಬಿಡುತ್ತೆ, ಚಿಂತನೆ ನಮ್ಮನ್ನ ಪರಿಶುದ್ಧಗೊಳಿಸುತ್ತಾ ಹೋಗುತ್ತೆ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಪ್ರೇಮದ ಸ್ವರೂಪವನ್ನು ಅರಿಯುವುದು ಅಂತ ಅರ್ಥ ಇಂಥ ಕೆಲವು ಪ್ರಶ್ನೆಗಳನ್ನ ಕೇಳಿಕೊಂಡು ಅದನ್ನ ಪರಿಶೋಧಿಸುವುದು ಅಂತ. ಅಂದ್ರೆ ಆಲೋಚಿಸುವುದು ಭಯವನ್ನು ಉತ್ಪತ್ತಿ ಮಾಡಿದೆ. ಆಲೋಚನೆಗಳೇ ಭಯಕ್ಕೆ ಮೂಲ ಕಾರಣ. ಗತದ ಆಲೋಚನೆ, ಭವಿತಯದ ಆಲೋಚನೆ, ಏನು ಆಗುತ್ತದೆಯೋ ಎಂಬ ಯೋಚನೆ, ನನ್ನ ಪತ್ನಿ ನನ್ನನ್ನು ತ್ಯಜಿಸಬಹುದು ಅಥವಾ ಮರಣ ಹೊಂದಬಹುದು, ನಾನು ಏಕಾಂಗಿಯಾಗುತ್ತೇನೆ, ಆಗ ನಾನು ಏನು ಮಾಡಲಿ, ನನಗೆ ಎಷ್ಟೊಂದು ಮಕ್ಕಳಿದ್ದಾರೆ, ಆದ್ದರಿಂದ ನಾನು ಮತ್ತೊಂದು ಮದುವೆ ಮಾಡಿಕೊಂಡರೆ ಒಳಿತು, ಕನಿಷ್ಠ ಆಕೆ ನನ್ನ ಮಕ್ಕಳನ್ನಾದರೂ ನೋಡಿಕೊಂಡಾಳು. ಹೀಗೆ ಮತ್ತಷ್ಟು ಮಗದಷ್ಟು ಇದು ಭವಿಷ್ಯದ ಬಗ್ಗೆ ಯೋಚನೆ. ಅದೇನೋ ಹೇಳ್ತಾರಲ್ಲ, ಮಗುನೇ ಹುಟ್ಟಿಲ್ಲ, ಕುಲಾವಿತ ಹೊಲಿತಾ ಇದ್ರಂತೆ. ಅಂದ್ರೆ ಅರ್ಥ ಏನಂದ್ರೆ, ಇನ್ನ ಏನು ಸಂಭವಿಸೇ ಇಲ್ಲ, ನನ್ನ ಪತ್ನಿಗೆ ಮರಣ ಸಂಭವಿಸ್ಬಿಟ್ರೆ ನಾನು ಏನ್ ಮಾಡೋದು, ನನ್ನ ಮಕ್ಕಳು ಬಹಳ ಚಿಕ್ಕವರಿದ್ದಾರೆ, ಆಗ ನನ್ ಮದ್ವೆ ಆಗೋದಾ ಬೇಡವಾ, ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಆ ಮಕ್ಕಳನ್ನ ಯಾರು ನೋಡ್ಕೋತಾರೆ, ಎಲ್ಲೆಲ್ಲಿಗೋ ಹೋಗುತ್ತೆ ಈ ಮನವೆಂಬ ಮರ್ಕಟ. ಹುಚ್ಚು ಕುದುರೆ ಓಡುತ್ತೆ. ಇದಕ್ಕೆ ಬರುವಂತಹ ಎಲ್ಲ ನೆಗೆಟಿವ್ ಥಾಟ್ಸ್ ಇದೆ ನೋಡಿ, ಋಣಾತ್ಮಕ ಯೋಚನೆಗಳಿದೆ ನೋಡಿ, ಈ ಋಣಾತ್ಮಕ ಯೋಚನೆಗಳೇ ನಮ್ಮನ್ನ ಕಟ್ಟಿ ಹಾಕಿಬಿಡುತ್ತೆ. ಈ ಭವಿಷ್ಯದ ಬಗ್ಗೆ ಯೋಚನೆ ಅಂದರೆ ಯೋಚಿಸುವುದು ಮತ್ತು ಕಾಲ ನೋಡಿ, ಇಲ್ಲ ಭೂತಕಾಲ ಇಲ್ಲ ಭವಿಷ್ಯ ಕಾಲ, ಇವೆರಡಕ್ಕೆ ಯೋಚನೆಗಳು ಸಂಬಂಧಿಸಿವೆ. ವರ್ತಮಾನದಲ್ಲಿ ಯೋಚನೆಗಳು ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕಾಲ ಮತ್ತು ಆಲೋಚನೆಗಳು ಒಂದಕ್ಕೊಂದು ಬೆಸೆದುಕೊಂಡಿದೆ, ಎರಡೂ ಇಲ್ಲಿ ಒಟ್ಟಾಗಿ ತೊಡಗಿಸಿಕೊಂಡಿವೆ. ಭವಿತಯದ ಬಗ್ಗೆ ಯೋಚಿಸುವುದು ಮತ್ತು ಭವಿತಯವು ನಾಳೆಗೆ ಸಂಬಂಧಿಸಿದ್ದು, ಅದರ ಬಗ್ಗೆ ಯೋಚಿಸುವುದು ಅಂಜಿಕೆಯನ್ನುಂಟು ಮಾಡುತ್ತದೆ. ಅಂದರೆ ಕಾಲ ಮತ್ತು ಯೋಚನೆ ಭಯದ ಮುಖ್ಯ ಅಂಶಗಳು. ನಮ್ಮಲ್ಲಿ ಬರುವಂತಹ ಆಲೋಚನೆಗಳಿವೆಯಲ್ಲ, ಗತಕಾಲದ ಆಲೋಚನೆಗಳು, ಭವಿಷ್ಯದ ಆಲೋಚನೆಗಳು, ಆ ಆಲೋಚನೆಗಳು ಕಾಲದ ಜೊತೆ ಬೆರೆತು ಹೋಗಿರ್ತವೆ, ಕಾಲಕ್ಕೆ ಸಂಬಂಧಿಸಿದ್ದು. ಅವು ನಮ್ಮಲ್ಲಿ ಅಂಜಿಕೆಯನ್ನು, ಹೆದರಿಕೆಯನ್ನು ಉಂಟು ಮಾಡುತ್ತೆ, ಭಯವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಕಾಲ ಮತ್ತು ಯೋಚನೆ ಜೀವನದ ಪ್ರಮುಖ ಅಂಶಗಳು. ಕಾಲ ಆಂತರಿಕ ಮತ್ತು ಬಹಿರಂಗ ಎರಡೂ ಹೌದು. ನಾನು ಹೀಗೆ ಇದ್ದೇನೆ, ನಾನು ಹಾಗಾಗುತ್ತೇನೆ, ಎರಡೂ ಮುಖಗಳು. ಕಾಲ ಯೋಚನೆಯೇ, ಎರಡೂ ಚಲನೆಗಳೇ. ಕಾಲವೂ ಚಲನೆಯೇ, ಆಲೋಚನೆಯೂ ಚಲನೆಯೇ, ಎರಡೂ ಡೈನಮಿಕ್ ಎನರ್ಜಿ, ಅಂದ್ರೆ ಎರಡೂ ಚಲನಾತ್ಮಕ ಶಕ್ತಿಗಳೇ. ಆದರೆ ಈ ಎರಡೂ ಶಕ್ತಿಗಳು ನಮ್ಮನ್ನ ಹಲವಾರು ಸಂದರ್ಭಗಳಲ್ಲಿ ಸಮಸ್ಯೆಗಳ ಸುಳಿಗೆ ಸಿಲುಕಿಸಿ ಬಿಡ್ತವೆ. ಹಾಗಾದರೆ ಮರಣ, ಭಯ, ಆತಂಕ, ದುಃಖ, ಏಕಾಂಗಿತನ, ವೇದನೆ, ಈ ಎಲ್ಲ ಭಯಂಕರ ಸ್ಥಿತಿಗಳ ಮೂಲಕ ನಾನು ಹಾದು ಬಂದಿದ್ದೇನಲ್ಲ, ಅವುಗಳಿಗೆ ನನ್ನ ಜೀವನದಲ್ಲಿ ಸ್ಥಾನವೇನು? ಮನುಷ್ಯ ಜೀವನದಲ್ಲಿ ಅನುಭವಿಸುವ ಈ ಘೋರಗಳೇ ಜೀವನವೇ? ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ, ಇಷ್ಟೇನಾ ಜೀವನ ಅಂದ್ರೆ? ಆದ್ರೆ ನೀವಿಷ್ಟೆಲ್ಲ ಹೇಳ್ತಿರಲ್ಲ, ಆಲೋಚನೆಗಳು, ಕಾಲ, ಇವು ಒಟ್ಟಿಗೆ ಸೇರ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣವಾಗತ್ತೆ ಅಂತ ನೀವು ಹೇಳ್ತಿರಲ್ಲ. ಭವಿಷ್ಯ ಮತ್ತೆ ಭೂತಕಾಲಗಳಲ್ಲಿ ಸಂಚರಿಸಬಾರದು ಆದಷ್ಟು ಅಂತ ನೀವು ಹೇಳ್ತಿರಲ್ಲ. ಹಾಗಾದ್ರೆ ನೀವು ಆಲೋಚನೆ ಮಾಡಿ ನೋಡಿ, ಮರಣ, ಭಯ, ಆತಂಕ, ದುಃಖ, ಏಕಾಂಗಿತನ, ವೇದನೆ, ಇದನ್ನೆಲ್ಲ ದಾಟಿ ಬಂದಿದ್ದೀನಿ ನಾನು. ಎಷ್ಟು ಬಾರಿ ನಾನು, ಎಷ್ಟು ಜನ ಮರಣ ಹೊಂದಿರೋರು, ಹತ್ತಿರದ ಸಂಬಂಧಿಗಳು, ದೂರದ ಸಂಬಂಧಿಗಳು, ಮಿತ್ರರು, ನನ್ನ ಜೊತೆ ಕೆಲಸ ಮಾಡುವಂಥವ್ರು, ಎಷ್ಟೆಷ್ಟು ಜನ ಮರಣ ಹೊಂದಿರೋದನ್ನ ನೋಡಿದ್ದೀನಿ.
ಎಷ್ಟು ಬಾರಿ ಭಯ ಪಟ್ಟಿದ್ದೀನಿ, ಎಷ್ಟು ಬಾರಿ ಆತಂಕಕ್ಕೆ ಈಡಾಗಿದ್ದೀನಿ, ದುಃಖ ಪಟ್ಟಿದ್ದೀನಿ, ಏಕಾಂಗಿತನದಿಂದ ಕೊರಗಿದ್ದೀನಿ, ವೇದನೆಯನ್ನು ಒಳಗಡೆನೆ ಅನುಭವಿಸಿದ್ದೀನಿ. ಈ ಎಲ್ಲ ಭಯಂಕರ ಸ್ಥಿತಿಗಳ ಮೂಲಕ ನಾನು ಹಾದು ಬಂದಿದ್ದೀನಿ. ಹಾಗಾದ್ರೆ ಅವುಗಳಿಗೆ ಜೀವನದಲ್ಲಿ ಸ್ಥಾನವೇ ಇಲ್ವಾ? ಮನುಷ್ಯ ಜೀವನದಲ್ಲಿ ಅನುಭವಿಸುವ ಈ ಘೋರಗಳೇ ಜೀವನವೇ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ JK ಅವರು. ಅಪ್ಪ, ನೀವು ಇದೆಲ್ಲವನ್ನ ಹಾದು ಬಂದಿದ್ದೀರಿ, ಹೌದು, ಹೌದಾ ಅಲ್ವಾ? ಹೌದು. ಹಾಗಾದ್ರೆ ಈ ಘೋರಗಳೇ ಜೀವನನ ನಾನು ನಿಮ್ಮನ್ನ ಕೇಳುತ್ತಿದ್ದೇನೆ, ಇಷ್ಟೇ ಜೀವನವಾ? ಇದೇ ನಿಮ್ಮ ಜೀವನವೇ? ಹೌದಲ್ವಾ? ಇದೇ ಅಲ್ವಾ ನಮ್ಮ ಜೀವನ? ಜೀವನದ ಉದ್ದಕ್ಕೂ ಬರೀ ಇಂಥ ಸಮಸ್ಯೆಗಳನ್ನ ಎದುರಿಸ್ಕೊಂಡು, ಅದೇನೋ ಹೇಳ್ತಾರಲ್ಲ, ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ಕಷ್ಟ ಅಥವಾ ಬೆಟ್ಟದಷ್ಟು ಕಷ್ಟವನ್ನ ಪಡ್ತೀವಿ ನಾವು. ಸಿಕ್ಕೋ ಸುಖ ಬರೀ ಸಾಸಿವೆ ಕಾಳಿನಷ್ಟು. ಇದೇ ಅಲ್ವಾ ನಮ್ಮ ಜೀವನ? ಇದೇ ಅಲ್ವಾ ನಿಮ್ಮ ಪ್ರಜ್ಞೆ? ನೀವು ಎಚ್ಚರಿಕೆಯಿಂದ ನೋಡಿದ್ದೇ ಆದರೆ ನಿಮ್ಮ ಪ್ರಜ್ಞೆಯಲ್ಲಿ, ನಿಮ್ಮ ಜೀವನದಲ್ಲಿ ಇರೋ ವಿಷಯ ಏನೆಂದರೆ, ನೀವು ಏನು ಯೋಚಿಸುತ್ತೀರೋ, ನಿಮ್ಮ ಸಂಪ್ರದಾಯ, ನಿಮ್ಮ ಶಿಕ್ಷಣ, ನಿಮ್ಮ ಜ್ಞಾನ, ನಿಮ್ಮ ಭಯಗಳು, ನಿಮ್ಮ ಹೆದರಿಕೆಗಳು, ನಿಮ್ಮ ಒಂಟಿತನ, ಅದೇ ಅಲ್ವಾ ನಿಮ್ಮ ಪ್ರಜ್ಞೆಯಲ್ಲಿರೋದು. ಇನ್ನೇನು ಇಲ್ಲ, ಇರೋದೇ ಇಂಥ ವಿಷಯಗಳೇ. ಸತ್ಯವೇನೆಂದರೆ, ನಿಮ್ಮ ದುಃಖ, ನೋವು, ಆತಂಕ, ಏಕಾಂಗಿತನ, ನಿಮ್ಮ ಜ್ಞಾನ, ಇದನ್ನೆಲ್ಲ ಪ್ರತಿಯೊಬ್ಬ ಮನುಷ್ಯನೊಡನೆ ಹಂಚಿಕೊಳ್ಳುತ್ತೀರಿ. ಸತ್ಯವಾದ ವಿಷಯ ಏನಂದ್ರೆ, ಈ ಆತಂಕ, ದುಗುಡ, ಹೆದರಿಕೆ, ಭಯ, ಗಾಬರಿ, ಈ ಏನೇನಿದೆ, ನಿಮ್ಮ ಜ್ಞಾನ, ನಿಮ್ಮ ಶಿಕ್ಷಣ, ನಿಮ್ಮ ಸಂಪ್ರದಾಯ, ನಿಮ್ಮ ಧೋರಣೆಗಳು, ಇದನ್ನೆಲ್ಲ ನೀವೇನ್ ಮಾಡ್ತೀರಿ ಅಂದ್ರೆ ಬರೀ ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡೋದಿಲ್ಲ. ಇದನ್ನ ನೀವು ನಿಮ್ಮ ಸಮಾಜದಲ್ಲಿ ಇತರ ಮನುಷ್ಯರ ಜೊತೆ ಹಂಚ್ಕೊಳ್ತಾರೆ. ಪ್ರತಿಯೊಬ್ಬ ಮನುಷ್ಯನು ದುಃಖ, ನೋವು, ಆತಂಕ, ಜಗಳ, ಮನವೊಲಿಸುವುದು, ಇದು ಬೇಕು ಅದು ಬೇಡ ಅನ್ನೋದು, ಇವುಗಳ ಮೂಲಕವೇ ಜೀವನವನ್ನು ನಡೆಸ್ತಾನೆ. ಈಗ ನೀವು ಹೇಗ್ ಜೀವನವನ್ನ ನಡೆಸ್ತಿದ್ದೀರೋ, ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಬೇರೆಯವರು ಹಾಗೆ ಏನ್ ಮಾಡ್ತಿದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. ಆದ್ರಿಂದ ಆಲೋಚನೆ ಮಾಡಿ, ಅರ್ಥ ಮಾಡ್ಕೊಳ್ಳಿ. ನೀವೀಗ ನೀವು ನಿಮ್ಮ ಜೀವನವನ್ನ ಬರೀ ಇಂಥ ವಿಷಯಗಳಲ್ಲೇ ಕಳೆದು ಬಿಟ್ಟಿದ್ರಿ. ಈ ವಿಷಯಗಳನ್ನೇ ಇತರರೊಂದಿಗೆ ಚರ್ಚೆ ಮಾಡ್ತಾ ಇರ್ತೀರಿ. ಹಾಗಾದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ಇವುಗಳ ಮೂಲಕವೇ ಜೀವನವನ್ನ ನಡೆಸ್ತಾ ಇದ್ದೀರಿ. ಆದ್ರಿಂದ ನೀವು ಒಬ್ಬ ವ್ಯಕ್ತಿ ಮಾತ್ರವಲ್ಲ, ನೀವು ಪ್ರತ್ಯೇಕ ಆತ್ಮವಲ್ಲ, ನಿಮ್ಮ ಪ್ರಜ್ಞೆ ಪ್ರತ್ಯೇಕ ಪ್ರಜ್ಞೆಯಲ್ಲ, ಅದೇ ನೀವಾಗಿದ್ದೀರಿ. ಭೌತಿಕವಾಗಿ ಅಲ್ಲ, ಮಾನಸಿಕವಾಗಿ, ಆಂತರಿಕವಾಗಿ ಮಾನವತೆಯ ಪ್ರಜ್ಞೆಯೇ ಅದಾಗಿ ಬಿಟ್ಟಿದೆ. ನೀವೊಬ್ರೇ ಅಲ್ಲ. ಈ ರೀತಿ ಸಮಸ್ಯೆಗಳ ಸುಳಿಯಲ್ಲಿ ಬದುಕ್ತಿರೋರು ಹೆಚ್ಚು ಕಡಿಮೆ ಪ್ರತಿಯೊಬ್ರು ಇದೀವಿ ನಾವಿಲ್ಲಿ. ಸಂಸರಣೆಯ ಹಾದಿಯಲ್ಲಿ ನಮಗೆ ಈ ವಿಷಯಗಳೆಲ್ಲ ತಿಳಿದಿಲ್ಲ, ವಿಚಾರಗಳ ಅರಿವಿಲ್ಲ, ನಮಗೆ ಈ ಸತ್ಸಂಗದ ಪರಿಚಯವಿಲ್ಲ. ಹಾಗಾಗಿ ಕೂಪ ಮಂಡೂಕಗಳಂತೆ ಹೆದರಿಕೆ, ಭಯ, ಅಂಜಿಕೆ, ಆತಂಕಗಳ ಮಧ್ಯೆನೇ ಜೀವನವನ್ನ ನಡೆಸ್ತಾ ಬಂದ್ಬಿಟ್ಟಿದೀವಿ. ಅದನ್ನೇ ಜಗತ್ತಿನ ಜೊತೆ ಹಂಚ್ಕೊಂಡು ಬಿಟ್ಟಿದೀವಿ. ಈಗ ಜಗತ್ತಿನ ಜೊತೆಲೂ ಇದನ್ನೇ ಹಂಚ್ಕೊಂಡಿರೋದ್ರಿಂದ ಮಾನವತೆಯ ಪ್ರಜ್ಞೆಯ ಇವೇ ತುಂಬಿದೆ. ಯಾವುದೋ ಭಯಗಳು, ಹೆದರಿಕೆಗಳು, ಅಂಜಿಕೆಗಳು, ಗಾಬರಿ, ಆತಂಕ, ಏಕಾಂಗಿತನ, ಇಂಥವೇ ತುಂಬಿಕೊಂಡಿದೆ. ನಾವು ಜೀವನವೆಂದರೇನೆಂದು ಕಂಡು ಹಿಡಿಯಲು, ಪರಿಶೋಧಿಸಲು ಪ್ರಯತ್ನಿಸುತ್ತಿದ್ದೀವಿ. ನಾವು ಏನು ಹೇಳುತ್ತಿದ್ದೀವಿ ಎಂದರೆ, ಎಲ್ಲಿಯವರೆಗೆ ಯಾವುದೇ ರೀತಿಯ ಭಯವಿದೆಯೋ ಆ ಮತ್ತೊಂದು ಅಸ್ತಿತ್ವದಲ್ಲಿಲ್ಲ. ಗಮನಿಸಿ ನೋಡಿ, ನಾವು ಜೀವನದ ಬಗ್ಗೆ ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಾನೀಗ ಏನ್ ಹೇಳ್ತಿದ್ದೀನಿ ಅಂದ್ರೆ, ಎಲ್ಲಿಯವರೆಗೆ ನಮಗೆ ಭಯವಿರುತ್ತೋ ಅಲ್ಲಿಯವರೆಗೆ ಆ ಮತ್ತೊಂದು ಅಸ್ತಿತ್ವದಲ್ಲಿಲ್ಲ. ಆ ಮತ್ತೊಂದು ಇರೋದಿಲ್ಲ. ಯಾವ್ದ ಮತ್ತೊಂದು ನಾ ಹೇಳ್ತೀನಿ. ಎಲ್ಲಿಯವರೆಗೆ ವ್ಯಾಮೋಹವಿದೆಯೋ ಎಲ್ಲಿಯವರೆಗೆ ಏನಕ್ಕೋ ಅಂಟಿಕೊಂಡಿದ್ದೇವೆಯೋ ಆ ಮತ್ತೊಂದು ಇಲ್ಲ. ಎರಡು ವಿಷಯ ಇಲ್ಲಿ ಹೇಳ್ತಿದ್ದಾರೆ. ಮೊದಲನೇದು, ಎಲ್ಲಿವರೆಗೆ ಭಯವಿದೆಯೋ ಆ ಮತ್ತೊಂದು ಇಲ್ಲ. ಎಲ್ಲಿಯವರೆಗೆ ವ್ಯಾಮೋಹವಿದೆಯೋ, ಎಲ್ಲಿಯವರೆಗೆ ಏನಕ್ಕೋ ಅಂಟಿಕೊಂಡಿರ್ತೀವೋ ಅಲ್ಲಿವರೆಗೂ ಆ ಮತ್ತೊಂದು ಇಲ್ಲ. ಆ ಮತ್ತೊಂದು ಯಾವುದು ಅಂದ್ರೆ ಪ್ರೇಮ ಅಂತ ಹೇಳ್ತಾರವರು. ಅದರ ಅರ್ಥ ಏನಂದ್ರೆ, ಎಲ್ಲಿವರೆಗೆ ನಿಮಗೆ ಭಯ ಇದೆಯೋ ಅಲ್ಲಿಯವರೆಗೆ ಪರಿಶುದ್ಧ ಪ್ರೇಮ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದು ವ್ಯಾಮೋಹ, ಬೂಟಾಟಿಕೆ.
ಇದು ಮೊದಲನೇದು. ಎರಡನೇದು, ಎಲ್ಲಿಯವರೆಗೆ ವ್ಯಾಮೋಹವಿದೆಯೋ, ಅಟ್ಯಾಚ್ಮೆಂಟ್ ಇದೆಯೋ, ಅಲ್ಲಿಯವರೆಗೆ ಪ್ರೇಮ ಅನ್ನೋದಿರ್ಲಿಕ್ಕೆ ಸಾಧ್ಯವಿಲ್ಲ. ಬಹಳಷ್ಟು ಕುಟುಂಬಗಳಲ್ಲಿ, ಬಹಳಷ್ಟು ಸಂಬಂಧಗಳಲ್ಲಿ ವ್ಯಾಮೋಹವಿರುತ್ತೆ ಹೊರತು ಪರಿಶುದ್ಧ ಪ್ರೇಮ ಅನ್ನೋದು ಬಹಳ 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 ಅಪರೂಪ. ಆ ವ್ಯಾಮೋಹವನ್ನೇ ನಾವು ಪ್ರೇಮ ಅಂತ ಅನ್ಕೊಂಡು ಭ್ರಮಿಸಿ ಬಿಟ್ಟಿರ್ತೇವೆ. ಓಕೆ, ಆ ವ್ಯಾಮೋಹವೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿರುತ್ತೆ. ಪರಿಶುದ್ಧ ಪ್ರೇಮವೇ ಇಲ್ಲದೆ ಕುಟುಂಬಗಳ ಸದಸ್ಯರು ಬದುಕಿರ್ತಾರೆ. ವ್ಯಾಮೋಹಗಳ ಮಧ್ಯೆಯೇ ತಮ್ಮ ಜೀವನವನ್ನ ರೂಪಿಸಿಕೊಂಡು ಬಿಟ್ಟಿರ್ತಾರೆ. ಅದನ್ನೇ ಪ್ರೇಮ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಈಗ ಆ ಒಂದು ಭ್ರಮೆಯನ್ನ ಇವರು ಹೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಭ್ರಮೆಯೇ ಬೇರೆ, ಸತ್ಯವೇ ಬೇರೆ. ಅಂದ್ರೆ ವ್ಯಾಮೋಹವೇ ಬೇರೆ, ಪ್ರೇಮವೇ ಬೇರೆ. ಆದ್ದರಿಂದ ನಾವು ಪ್ರಪಂಚವೆಂದರೇನು, ವಿಶ್ವವೆಂದರೇನು ಮತ್ತು ಮರಣವೆಂದರೇನು ಎಂಬುದನ್ನು ಶೋಧಿಸುತ್ತಿದ್ದೇವೆ. ಇಲ್ಲಿ ವಿಷಯಾಂತರವಾಯ್ತು. ಇಲ್ಲಿಂದ ಅವರು ಮುಂದೆ ಮರಣ ಅಂದ್ರೆ ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ಮರಣಕ್ಕೆ ನಾವೆಲ್ಲ ಯಾಕೆ ಅಷ್ಟು ಹೆದರುತ್ತೇವೆ? ಈ ವಿಶ್ವ ಅಂದ್ರೆ ಏನು, ಮರಣ ಅಂದ್ರೆ ಏನು, ಅದನ್ನು ಶೋಧಿಸ್ಬೇಕು. ಈಗ ಮರಣಕ್ಕೆ ನಾವೆಲ್ಲ ಯಾಕೆ ಅಷ್ಟು ಹೆದರುತ್ತೇವೆ? ಮರಣಿಸುವುದು ಎಂದರೆ ಏನೆಂದು ನಿಮಗೆ ಗೊತ್ತು? ನೀವು ಡಜನ್ಗಳ ಗಟ್ಟಲೆ ವ್ಯಕ್ತಿಗಳನ್ನ ಹಿಂಸಿಸುತ್ತಿರುವುದು, ಕೊಲ್ಲುತ್ತಿರುವುದು ನೋಡಿಲ್ಲವೇ? ನೀವು ಪ್ರತ್ಯಕ್ಷವಾಗಿ ನೋಡಿಲ್ದೇ ಇದ್ರೂ ಎಷ್ಟೋ ಸಿನಿಮಾಗಳಲ್ಲಿ ನಮ್ಮ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿ ನೋಡಿದ್ರೆ ಇತಿಹಾಸದ ಎಲ್ಲ ಪುಟಗಳು ರಕ್ತ ಸಿಕ್ತವಾಗಿದೆ. ಎಷ್ಟು ಯುದ್ಧಗಳು, ಎಷ್ಟು ಗಲಭೆ, ಎಷ್ಟು ಹಿಂಸೆ, ಎಷ್ಟು ಮಾರಣ ಹೋಮಗಳು, ಎಷ್ಟು ಮಾನಹಾನಿ, ಎಷ್ಟು ಆಸ್ತಿ ನಾಶ, ಎಷ್ಟು ಪ್ರಾಣಹಾನಿ, ಲೆಕ್ಕವೇ ಇಲ್ಲ. ಧರ್ಮಕ್ಕಾಗೋ, ಸಂಸ್ಕೃತಿಗಾಗೋ, ಮಣ್ಣಿಗಾಗೋ ಅಥವಾ ಹೆಣ್ಣಿಗಾಗೋ ಎಷ್ಟೆಷ್ಟು ಯುದ್ಧಗಳು ನಡೆದು ಹೋಗಿದೆ ಈ ಜಗತ್ತಿನಲ್ಲಿ. ಬರೀ ಹಿಂಸೆಯೇ. ನೀವು ಪ್ರತ್ಯಕ್ಷವಾಗಿ ನೋಡಿಲ್ದೇ ಇದ್ರು ಸಿನಿಮಾಗಳಲ್ಲಾದ್ರೂ ನೋಡಿರ್ತಾರೆ ಅಥವಾ ಕೇಳಿರ್ತೀರೆ ಅಲ್ವಾ? ನೀವು ಯಾವಾಗಲಾದರೂ ಮರಣವೆಂದರೇನು ಎಂಬುದನ್ನು ಆಳವಾಗಿ ಪರಿಶೋಧಿಸುವ ಪ್ರಯತ್ನ ಮಾಡಿದ್ದೀರಾ? ಎಂದಾದ್ರೂ ಮರಣ ಅನ್ನೋ ವಿಷಯವನ್ನ ಗಹನವಾಗಿ ತೆಗೆದುಕೊಂಡು ಗಂಭೀರವಾಗಿ ಆಲೋಚನೆ ಮಾಡೋ ಪ್ರಯತ್ನ ಮಾಡಿದ್ದೀರಾ? ಅದು ಬಹಳ ಮುಖ್ಯವಾದ ಪ್ರಶ್ನೆ. ಜೀವನದಷ್ಟೇ ಮಹತ್ತರವಾದ ಪ್ರಶ್ನೆ ಅದು. ಜೀವನ ಎಷ್ಟು ಮುಖ್ಯನೋ ಮರಣನೂ ಅಷ್ಟೇ ಮುಖ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಮರಣದ ಬಗ್ಗೆ ಮಾತನಾಡಿದ್ರೆ ಈತನಿಗೆ ಬುದ್ಧಿ ಇಲ್ಲ, ಬದುಕೋದನ್ನ ಆಲೋಚನೆ ಮಾಡು ಅಂತಂದ್ರೆ ಮರಣದ ಬಗ್ಗೆ ಯೋಚನೆ ಮಾಡ್ತಾನೆ. ಮರಣ ಅಂತ ಅಂದ್ರೆ ಯಾಕಿತನಿಗೆ ಅಷ್ಟಿಷ್ಟ, ಯಾಕ ಮರಣದ ಬಗ್ಗೆ ಮಾತನಾಡ್ತಾನೆ ಅಂತ ಹೇಳೋರನ್ನ ನಾನು ಕೇಳಿದ್ದೇನೆ. ಆದರೆ ಮರಣ ಮತ್ತು ಜೀವನ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು. ಮರಣವನ್ನ ಅರ್ಥ ಮಾಡ್ಕೊಳ್ಳದೆ ಜೀವನವನ್ನ ಅರ್ಥೈಸಲು ಸಾಧ್ಯವಿಲ್ಲ, ಜೀವನವನ್ನ ಅರ್ಥೈಸದೆ ಮರಣವನ್ನ ಅರ್ಥೈಸಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಜೀವನದಷ್ಟೇ ಮುಖ್ಯವಾದ ಪ್ರಶ್ನೆ ಮರಣ ಅನ್ನುವಂಥದ್ದು, ಮಹತ್ತರವಾದ ಪ್ರಶ್ನೆ. ನಾವು ಹೇಳಿದೆವು ಜೀವನವೆಲ್ಲ ಇಷ್ಟೇ, ಕೊಳೆತ ಜ್ಞಾನ. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಕಚೇರಿಗೆ ಹೋಗುವುದು, ಹೋರಾಟದ ಬದುಕು, ಬೇಕು ಬೇಡಗಳು ಅಷ್ಟೇ. ಜೀವಿಸುವುದೆಂದರೇನು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಆದರೆ ನಾವು ಎಂದೂ ಗಂಭೀರವಾಗಿ ಮರಣವೆಂದರೆ ಏನು ಎಂಬುದನ್ನು ಪರಿಶೋಧಿಸಿಲ್ಲ. ನಾನು ಆಗ್ಲೇನೆ ಹೇಳಿದೆ, ಜೀವನ ಅನ್ನೋದು ಒಂಥರ ನಿಂತು ನೀರಿನ ಹಾಗೆ ಆಗ್ಬಿಟ್ಟಿದೆ, ಒಂದು ಕೊಳೆತ ಜ್ಞಾನವಾಗ್ಬಿಟ್ಟಿದೆ. ಬೆಳಿಗ್ಗೆ ಇದ್ದರೆ ಕಚೇರಿಗೆ ಹೋಗೋದು, ಸಂಜೆ ಬಂದು ಊಟ ಮಾಡೋದು, ರಾತ್ರಿ ಅಂದ್ರೆ ಮಲ್ಕೊಳ್ಳೋದು, ಸ್ವಲ್ಪ ಸಮಯ ಸಿಕ್ಕಿದ್ರೆ ಚಿಂತನೆ ನಡೆಸೋದು. ಯಾವ ಚಿಂತನೆ? ಸಾಂಸಾರಿಕ ಚಿಂತನೆಗಳು, ವ್ಯಾಮೋಹಗಳ ಮಧ್ಯೆ ಜೀವನವನ್ನ ನಡೆಸೋದು. ಇದೇ ಒಂದು ರಾಟನ್ ಕೊಳೆತ ಜೀವನವನ್ನ ನಾವು ಮಾಡ್ತಾ ಇದ್ದೇವೆ. ಇರ್ಲಿ, ಏನೋ ಜೀವನ ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಆಗ ಈಗ ನೀವು ಆಲೋಚನೆ ಮಾಡಿರ್ಬೋದು, ಚಿಂತನೆ ನಡೆಸಿರ್ಬೋದು. ಆದ್ರೆ ಮರಣ ಅಂದ್ರೆ ಏನು ಅನ್ನೋದನ್ನ ಪರಿಶೋಧಿಸಿದ್ದೀರಾ? ಮರಣಿಸುವುದು ಎಂದರೆ ಏನು? ಮರಣಿಸುವುದು ಎಂದರೆ ಅದು ಒಂದು ಅಸಾಧಾರಣ ಘಟನೆ. ನೀವು ಯಾವುದರ ಜೊತೆ ಅಂಟಿಕೊಂಡಿದ್ದೀರೋ, ಬಂಧಿಸಲ್ಪಟ್ಟಿದ್ದೀರೋ ಅದೆಲ್ಲದರಿಂದಲೂ ನಿಮ್ಮನ್ನು ಕಸಿದು ಬಿಡುತ್ತದೆ. ಮರಣಿಸುವುದು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು? ಎಂದಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ ಮರಣಿಸೋದು ಅಂತಂದ್ರೆ ಏನು ಅಂತ? ಅದು ಒಂದು ಅಸಾಧಾರಣವಾದ ಘಟನೆ. ಇಟ್ ಈಸ್ ಎನ್ ಎಕ್ಸ್ಟ್ರಾರ್ಡಿನರಿ ಫಿನಾಮಿನನ್. ನೀವು ಯಾವುದರ ಜೊತೆ ಬಂಧಿಸಿಕೊಂಡಿದ್ದೀರೋ, ಅಂಟಿಕೊಂಡಿದ್ದೀರೋ ಅದೆಲ್ಲವನ್ನು ಮರಣ ಅನ್ನೋದು ಒಂದೇ ಶಾಟ್ ನಲ್ಲಿ ಕಟ್ ಮಾಡಿ ಬಿಸಾಕ್ಬಿಡುತ್ತೆ.
ನಿಮ್ಮ ವ್ಯಾಮೋಹಗಳು, ನಿಮ್ಮ ಹಣ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ದೇಶ, ನಿಮ್ಮ ಅಂಧಶ್ರದ್ಧೆಗಳು, ನಿಮ್ಮ ಗುರುಗಳು, ನಿಮ್ಮ ದೇವರುಗಳು, ಇದೆಲ್ಲವನ್ನು ಮರಣ ನಿಮ್ಮಿಂದ ಕಸಿದು ಬಿಡುತ್ತದೆ. ಯಾವ್ಯಾವ್ದ್ರ ಜೊತೆ ತಗಲು ಹಾಕೊಂಡಿದಿರೋ ನೀವು, ಆ ತಗಲು ಹಾಕೊಂಡಿರೋ ಎಲ್ಲ ವಸ್ತುಗಳು, ವಿಷಯಗಳು, ವ್ಯಕ್ತಿಗಳಿಂದ ಒಂದೇ ಬಾರಿ ಕಟ್ ಮಾಡಿಬಿಡುತ್ತೆ ಈ ಮರಣ ಅನ್ನುವಂಥದ್ದು. ನಿಮ್ಮ ದೇಶ, ನಿಮ್ಮ ಅಂಧಶ್ರದ್ಧೆಗಳು, ನಿಮ್ಮ ಗುರುಗಳು, ನಿಮ್ಮ ದೇವರುಗಳು, ಏನೇನೆಲ್ಲ ಸೃಷ್ಟಿಸಿ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು, ಅದನ್ನೆಲ್ಲ ಕಸಿದು ಕಿತ್ತಾಕ್ಬಿಡುತ್ತೆ ಮರಣ. ನೀವು ಇವೆಲ್ಲವನ್ನು ಹೊತ್ತುಕೊಂಡು ಮುಂದಿನ ಲೋಕಕ್ಕೆ ಹೋಗಬೇಕೆಂದು ಅಂದುಕೊಳ್ಳಬಹುದು. ಇಲ್ಲಪ್ಪ, ನಾನು ಮರಣ ಹೊಂದಿದ್ರು ಇದನ್ನೆಲ್ಲ ಹೊತ್ಕೊಂಡು ಮುಂದಿನ ಲೋಕಕ್ಕೆ ಹೋಗ್ತೇನೆ, ಇವಿಲ್ದೆ ನನಗೆ ಬದುಕ್ಲಿಕ್ಕೆ ಆಗದೇ ಇಲ್ಲ ಅಂತ ನೀವು ಅನ್ಕೋಬಹುದು. ಆದರೆ ಅದು ಸಾಧ್ಯವೇ ಇಲ್ಲ. ಮರಣದ ಸಂದರ್ಭದಲ್ಲಿ ಈ 50, 60, 70, 80, 90 ವರ್ಷ ಬದುಕಿದಿರಲ್ಲ, ವಾಸ ಮಾಡಿದಿರಲ್ಲ ನಿಮ್ ಶರೀರ, ಆ ಶರೀರವನ್ನೇ ಬಿಟ್ಟು ಹೋಗ್ಬೇಕಾಗತ್ತೆ. ಎಷ್ಟೋ ವರ್ಷಗಳ ಕಾಲ ಮನೆ ಮಾಡ್ಕೊಂಡು ಈ ಶರೀರದ ಒಳಗಡೆ ಕುಳಿತಿದಿರಲ್ಲ ನೀವು, ಮರಣ ಬಂದಾಗ, ಮರಣ ಸಂಭವಿಸಿದಾಗ ಅಷ್ಟು ವರ್ಷಗಳ ಕಾಲ ವಾಸ ಮಾಡಿದ ಈ ಮನೆ ಎಂಬ ಶರೀರವನ್ನೇ ತೊರೆದು ಹೊರಟು ಹೋಗ್ಬೇಕಾಗತ್ತೆ. ಅಂದ್ರೆ ಹಾಗಿರುವಾಗ ಮನೆ ಮಠ ಹೊತ್ಕೊಂಡು ಹೋಗ್ಲಿಕ್ಕಾಗತ್ತಾ? ಶರೀರವನ್ನೇ ಹೊತ್ಕೊಂಡು ಹೋಗಕ್ ಆಗಲ್ಲ ಅಂದ್ರೆ ನಾನು ಸಂಪಾದಿಸಿದ ಮನೆ ಮಠನ ನಾನು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಸಾಧ್ಯವಿಲ್ಲ. ಆದ್ರಿಂದ ಮರಣ ಹೇಳುತ್ತೆ, ನೀನು ಬಂಧನ ರಹಿತನಾಗು, ವ್ಯಾಮೋಹ ರಹಿತನಾಗು. ನಿಮಗೆ ಮರಣ ಬಂದಾಗ ಅದೇ ಜರುಗುತ್ತದೆ. ಅದಕ್ಕೆ ಮರಣ ಹೇಳುತ್ತೆ, ಹೇ ಮನುಷ್ಯ, ನೀನು ಬಂಧನದಿಂದ ಮುಕ್ತನಾಗು, ವ್ಯಾಮೋಹದಿಂದ ಹೊರಗಡೆ ಬಾ ಅಂತ ಹೇಳುತ್ತೆ ಅದು. ನಿಮಗೆ ಮರಣ ಬಂದಾಗ ನೀವು ಬೇಕಂದ್ರು ಬೇಡ ಅಂದ್ರೂ ಅದೇ ನಡೆಯೋದು. ವ್ಯಾಮೋಹಗಳ ಬಂಧ ಇದ್ದಕ್ಕಿದ್ದ ಹಾಗೆ ಕಳಚಿಕೊಂಡು ಬಿಡುತ್ತೆ. ಒರಗಿಕೊಳ್ಳಲು ಸಹ ಯಾರೂ ಇರೋದಿಲ್ಲ, ಯಾರು ಸಿಕ್ಕೋದು ಇಲ್ಲ. ನನಗೆ ಪುನಃ ಜನ್ಮವಿದೆ, ನಾನು ಮರು ಹುಟ್ಟುತ್ತೇನೆ ಎಂದು ಅಂದುಕೊಳ್ಳಬಹುದು ಅಷ್ಟೇ. ಮರಣದ ಸಂದರ್ಭದಲ್ಲಿ ಏನೋ ನನ್ನನ್ನ ನಾನು ಕಾಮ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ನಾನು ಸಂತೈಸಲಿಕ್ಕೆ, ನಾನು ಮತ್ತೆ ಹುಟ್ಟುತ್ತೀನಿ, ನನಗೆ ಇನ್ನೊಂದು ಪುನರ್ಜನ್ಮ ಇದೆ ಅಂತ ನಾನು ಅನ್ಕೋಬಹುದು ಅಷ್ಟೇ. ಆದ್ರೆ ಅದು ಅಂದುಕೊಳ್ಳುವುದಷ್ಟೇ, ಅದು ಒಂದು ಹಿತಕರ ಅನಿಸಿಕೆ. ಆ ಹಂತದಲ್ಲಿ ಅದು ಸತ್ಯವಲ್ಲ. ಮುಂದೆ ನೀವು ಹುಟ್ಟಬಹುದು, ಹುಟ್ಟದೇ ಇರ್ಬೋದು, ಅದು ಬೇರೆ ವಿಷಯ, ಅದು ಬೇರೆ ವಿಷಯ. ಆದ್ರೆ ಆ ಹಂತದಲ್ಲಿ ನೀವಿನ್ನ ಹುಟ್ಟಿಲ್ಲ. ನೀವು ಸುಮ್ಮನೆ ಅನ್ಕೋಬಹುದು, ಅದೊಂದು ಅನಿಸಿಕೆ ಅಷ್ಟೇ. ನಿಮ್ಮನ್ನ ನೀವು ಸಂತೈಸಿಕೊಳ್ಳಲಿಕ್ಕೆ ನೀವೊಂದು ರೀತಿಯ ಭ್ರಮೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಬದುಕಿದ್ದಾಗಲೇ, ಅಂದರೆ ಜೀವಿಸುತ್ತಿರುವಾಗಲೇ ಮರಣ ಹೊಂದುವುದೆಂದರೇನು ಎಂಬುದನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಬದುಕಿದ್ದಾಗಲೇ ಸಾಯ್ತಾ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಜೀವಿಸುವಾಗಲೇ ಮರಣಿಸುತ್ತಿರಲು ಸಾಧ್ಯವಿದೆಯಾ? ಅದನ್ನ ತಿಳ್ಕೊಳ್ಳಿಕ್ ನಾವು ಪ್ರಯತ್ನ ಪಡ್ತಿದೀವಿ ಅಂತ ಹೇಳ್ತಾರೆ JK ಅವರು. ಅದೇನದು ಜೀವಿಸುತ್ತಿರುವಾಗಲೇ ಮರಣಿಸುತ್ತಿರುವುದು ಅಂದ್ರೆ ಆತ್ಮಹತ್ಯೆನಾ ಅಂತ ಕೇಳ್ತಾರೆ. ಆತ್ಮಹತ್ಯೆಯಲ್ಲ. ನಾನು ಅಂತಹ ಅರ್ಥರಹಿತ ವಿಷಯದ ಬಗ್ಗೆ ಮಾತನಾಡುತ್ತಿಲ್ಲ. ನಾನು ಸ್ವತಃ ನನ್ನಲ್ಲೇ ಮರಣಿಸುವುದೆಂದರೇನು ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ನೋಡಿ, ಆ ವಯಸ್ಸಿನಲ್ಲಿ 91 ವರ್ಷದ ವೃದ್ಧ ವ್ಯಕ್ತಿ ಜೀವನವೆಲ್ಲ ಈ ಹಲವಾರು ಅತಿ ಮುಖ್ಯವಾದ ವಿಷಯ ವಿಚಾರಗಳ ಚಿಂತನೆಯನ್ನ ಶ್ರಾವಕರ ಜೊತೆ ಕುಳಿತು ಮಾಡಿದಂತ ವ್ಯಕ್ತಿ ಏನಂತ ಹೇಳ್ತಾ ಇದ್ದಾರೆ, ನಾನು ನನ್ನಲ್ಲೇ ಪ್ರಶ್ನೆ ಮಾಡ್ಕೋತೇನೆ, ನನ್ನಲ್ಲೇ ನಾನು ಪರಿಶೋಧನೆ ನಡೆಸ್ತೇನೆ. ಮರಣಿಸುವುದು ಅಂದ್ರೆ ಏನು ಅದನ್ನು ನಾನು ತಿಳ್ಕೋಬೇಕು. ಅಂದ್ರೆ ನಾನು ಮನುಷ್ಯ ಸೃಷ್ಟಿಸಿದ ಎಲ್ಲದರಿಂದಲೂ ಮುಕ್ತನಾಗಿರಲು ಸಾಧ್ಯವೇ? ಮರಣ ಅಂದ್ರೆ ಏನ್ ಗೊತ್ತಾ? ನಾನು ಏನೇನ್ ಸೃಷ್ಟಿ ಮಾಡ್ಕೊಂಡಿದ್ದೀನೋ ನನ್ನ ಸುತ್ತಲೂ, ಅದೆಲ್ಲದರಿಂದಲೂ ಮುಕ್ತವಾಗಿರೋದು, ಅದು ಸಾಧ್ಯನಾ? ಅದೇ ಅಲ್ವಾ ಮರಣ. ಎಲ್ಲದರ ಮಧ್ಯೆ ಇದ್ರೂ ಎಲ್ಲದರಿಂದ ಎಲ್ಲದರ ಬಂಧನಗಳಿಂದ ಹೊರಗಿರೋದು. ನನ್ನಿಂದಲೂ ನಾನು ಮುಕ್ತನಾಗಿರಲು ಸಾಧ್ಯವೇ? ಕ್ಯಾನ್ ಐ ಬಿ ಇಂಡಿಪೆಂಡೆಂಟ್ ಆಫ್ ಮೈ ಸೆಲ್ಫ್? ಕ್ಯಾನ್ ಐ ಬಿ ಲಿಬರೇಟೆಡ್ ಫ್ರಮ್ ಮೈ ಸೆಲ್ಫ್? ನನ್ನಿಂದಲೂ ನಾನು ಮುಕ್ತನಾಗಿರಲು ಸಾಧ್ಯವೇ? ನನ್ನ ಆಸ್ತಿ ಪಾಸ್ತಿ, ಬಿರುದು ಬಾವಳಿ, ನನ್ನ ವಿದ್ಯೆ, ನನ್ನ ಬುದ್ಧಿ, ನನ್ನ ಅಧಿಕಾರ, ದರ್ಪ, ನನ್ನ ಹೊಲ ಗದ್ದೆ, ಇದೆಲ್ಲ ನಾನು ಏನೇನು ಮಾಡ್ಕೊಂಡಿದ್ದೀನಿ ನನ್ನ ಸುತ್ತಮುತ್ತಲು, ಆ ಎಲ್ಲ ಪ್ಯಾರಾಫಿರ್ನಾಲಿಯಾ ಅಂತ ಹೇಳ್ತೇವೆ, ಅದೆಲ್ಲದರಿಂದಲೂ ಮುಕ್ತನಾಗ್ಲಿಕ್ಕೆ ನನಗೆ ಸಾಧ್ಯ ಇದೆಯಾ? ಅದೇ ಅಲ್ವ ಮರಣ ಅನ್ನೋ ಪ್ರಶ್ನೆ ಕೇಳ್ತಾರ ಅವರು. ಮರಣ ಹೊಂದುವುದೆಂದರೇನು? ಎಲ್ಲವನ್ನೂ ತ್ಯಜಿಸುವುದು ಅಂತ ಅರ್ಥ.
ಮರಣ ನಿಮ್ಮನ್ನು ಕತ್ತರಿಸಿ ಹಾಕಿ ಬಿಡುತ್ತದೆ. ಒಂದು ಹರಿತವಾದ ರೇಸರ್ನಿಂದ ನಿಮ್ಮ ಎಲ್ಲ ಬಂಧನಗಳಿಂದ, ದೇವರುಗಳಿಂದ, ಅಂಧಾಚರಣೆಗಳಿಂದ, ಅನುಕೂಲ ಸ್ಥಿತಿಯಲ್ಲಿರಬೇಕೆಂಬ ಆಶೆಯಿಂದ, ಮುಂದಿನ ಜನ್ಮದಿಂದ ಮುಂತಾದವುಗಳಿಂದ ಕತ್ತರಿಸಿ ಬಿಡುತ್ತದೆ. ಒಂದು ರೇಸರ್ ಬ್ಲೇಡ್ ನ ತಗೊಂಡು ಈ ಯಾವ್ಯಾವ ಬಂಧನಗಳು, ಅಭಿಪ್ರಾಯಗಳು, ಅನಿಸಿಕೆಗಳು, ವಿಶ್ವಾಸಗಳು, ನಂಬಿಕೆಗಳು, ಧೋರಣೆಗಳು ಇದನ್ನೆಲ್ಲ ಇಟ್ಕೊಂಡಿದ್ದೀರಲ್ಲ, ಇದನ್ನೆಲ್ಲ ಒಂದೇ ಬಾರಿಗೆ ಕಟ್ ಮಾಡಿ ಬಿಸಾಕ್ಬಿಡುತ್ತೆ ಮರಣ. ನಾನು ಮರಣಿಸುವುದೆಂದರೇನೆಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇನೆ, ಏಕೆಂದರೆ ಅದು ಜೀವಿಸುವಷ್ಟೇ ಮುಖ್ಯ. ನನಗೆ ಮರಣದ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಒಂದು ಬಯಕೆ ಇದೆ. ಯಾಕೆ ಅಂದ್ರೆ ಜೀವಿಸುವಷ್ಟೇ ಮುಖ್ಯ ಅದು. ನೀವು ಹೇಗೆ ಅದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೀರೋ ನಾನು ಹಾಗೆಯೇ ಅದನ್ನು ತಿಳಿಯಲು ಪ್ರಯತ್ನಿಸುತ್ತೇನೆ. ಅಪ್ಪ, ಮರಣ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನೀವು ಯಾವ ರೀತಿ ಪ್ರಯತ್ನ ಪಡ್ತೀರೋ ನಾನು ಹಂಗೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ ಅವರು ಉಪನ್ಯಾಸಕರಾಗಿ. ಅಂದ್ರೆ ಶ್ರಾವಕರ ಜೊತೆಲ್ಲೇ ಹೋಗ್ತಾರೆ ಅವರು. ನಿಮಗೆ ನೀವೇ ಈ ಪ್ರಶ್ನೆಯನ್ನ ಕೇಳಿಕೊಳ್ಳಿ, ಮರಣ ಹೊಂದುವುದೆಂದರೇನು? ನಾವು ಚಿಕ್ಕವರಾಗಿರಲಿ ವೃದ್ಧರಾಗಿರಲಿ ಈ ಪ್ರಶ್ನೆ ಖಂಡಿತ ಇದ್ದೇ ಇದೆ. ಅದರ ಅರ್ಥವೇನೆಂದರೆ ನಾವು ಪೂರ್ಣ ಮುಕ್ತರಾಗಿರುವುದು. ನಾವು ಏನನ್ನೆಲ್ಲ ಮಾಡಿಟ್ಟುಕೊಂಡಿದ್ದೇವೋ ಅದೆಲ್ಲದರಿಂದ ಬಿಡುಗಡೆ ಪಡೆದಿರುವುದು. ಪೂರ್ಣ ಮುಕ್ತ. ಯಾವ ವ್ಯಕ್ತಿ ಬದುಕಿದ್ದಾಗಲೇ ಪೂರ್ಣ ಮುಕ್ತನೋ ಅವನು ಬದುಕಿದ್ದಾಗಲೂ ಸತ್ತಿದ್ದ ಹಾಗೆ, ಸತ್ತಿದ್ದರೂ ಬದುಕಿದ್ದ ಹಾಗೆ. ಆತನಿಗೆ ಜೀವನ ಮರಣ ಎರಡರ ಅರ್ಥ ಆಳವಾಗಿ ಗಂಭೀರವಾಗಿ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರು ಹೇಳ್ತಾರೆ ಅದರ ಅರ್ಥ ಏನಂದ್ರೆ ನಾವು ಪೂರ್ಣ ಮುಕ್ತರಾಗಿರೋದು, ಎಲ್ಲ ಇದ್ರೂನು ಎಲ್ಲದರಿಂದಲೂ ಬಿಡಿಸ್ಕೊಂಡಿರೋದು, ಅದೆಲ್ಲದರಿಂದ ಬಿಡುಗಡೆ ಪಡೆದಿರುವುದು ಪೂರ್ಣ ಮುಕ್ತ. ಯಾವುದೇ ಬಂಧನಗಳಿಲ್ಲ, ಯಾವುದೇ ಗುರುಗಳಿಲ್ಲ, ಭವಿಷ್ಯವಿಲ್ಲ, ಭೂತವಿಲ್ಲ. ಅದು ಎಷ್ಟು ಸುಂದರವಾದದ್ದು. ನೀವೇ ಆಲೋಚನೆ ಮಾಡಿ. ಭವಿಷ್ಯ ಇಲ್ಲ, ಭೂತ ಇಲ್ಲ, ಗುರುಗಳಿಲ್ಲ, ದೇವರಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಎಲ್ಲ ಇದ್ದಾರೆ, ಯಾವುದೂ ಇಲ್ಲ. ಎಲ್ಲ ಇದರೆ ಯಾವುದೂ ಇಲ್ಲ. ಯಾಕಿಲ್ಲ ಅಂದ್ರೆ ಯಾವುದಕ್ಕೂ ನೀನು ನಿನ್ನನ್ನ ಅಂಟಿಸ್ಕೊಂಡಿಲ್ಲ. ಅದರ ಅರ್ಥ ಏನಂದ್ರೆ ಕನೆಕ್ಟೆಡ್ ಟು ಆಲ್ ಬಟ್ ಡಿಟ್ಯಾಚ್ಡ್ ಟು ಎವ್ರಿಥಿಂಗ್. ಕನೆಕ್ಟೆಡ್ ಟು ಆಲ್ ಬಟ್ ಡಿಟ್ಯಾಚ್ಡ್ ಟು ಎವ್ರಿಥಿಂಗ್. ವಾಟ್ ಅ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು. ಯು ಆರ್ ಕನೆಕ್ಟೆಡ್ ಬಟ್ ಯು ಆರ್ ಡಿಟ್ಯಾಚ್ಡ್. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಕನೆಕ್ಟಿಂಗ್ ಅಂಡ್ ಡಿಟ್ಯಾಚಿಂಗ್. ಓಕೆ, ಅಂದ್ರೆ ಎಲ್ಲ ಇದ್ದು ಯಾವುದರ ಜೊತೆನೂ ನಾನು ಅಂಟ್ಕೊಂಡಿಲ್ಲ. ಅದೆಂತ ಸುಂದರವಾದ ಜೀವನ. ಅದರ ಸೌಂದರ್ಯ, ಅದರ ಉತ್ಕೃಷ್ಟತೆ, ಅದರ ಅಸಾಧಾರಣ ಶಕ್ತಿ ನಿಮ್ಮ ಅರಿವಿಗೆ ಬಂದಿದೆ ಏನು? ವೈಲ್ ಲಿವಿಂಗ್ ಟು ಬಿ ಡೈಯಿಂಗ್. ಬದುಕಿದ್ದಾಗಲೇ ಸಾಯ್ತಾ ಇರೋದು, ಬದುಕಿರುವಾಗಲೇ ಮರಣ ಹೊಂದುತ್ತಿರುವುದು. ನಿಮಗೆ ಅದರ ಅರ್ಥವೇನೆಂದು ತಿಳಿಯುತ್ತೆ? ನೀವು ಜೀವಿಸುತ್ತಿದ್ದಾಗಲೇ ಪ್ರತಿ ಕ್ಷಣವೂ ಮರಣ ಹೊಂದುತ್ತಿರುವುದು. ಡೈಯಿಂಗ್ ಮೊಮೆಂಟ್ ಟು ಮೊಮೆಂಟ್. ಕ್ಷಣ ಕ್ಷಣಕ್ಕೂ ಮರಣ ಹೊಂದೋದು. ಅಂದ್ರೆ ಈ ಕ್ಷಣದಲ್ಲಿರೋದು, ಹಿಂದಿನ ಕ್ಷಣವನ್ನ ಪೂರ್ತಿ ಮರೆತು ಬಿಡೋದು. ಆ ಹಿಂದಿನ ಕ್ಷಣ ನನ್ನನ್ನು ಬಾಧಿಸಬಾರದು. ಆದ್ದರಿಂದ ಜೀವಿಸುವುದೆಂದರೆ ಮರಣ ಹೊಂದುವುದೆಂದರ್ಥ ಅಂತ ಹೇಳ್ತಾರವರು. ಲಿವಿಂಗ್ ಈಸ್ ನಥಿಂಗ್ ಬಟ್ ಡೈಯಿಂಗ್. ದ ಮೀನಿಂಗ್ ಆಫ್ ಲಿವಿಂಗ್ ಈಸ್ ಡೈಯಿಂಗ್. ನಿಮ್ಗೆ ಅರ್ಥ ಆಯ್ತಾ? ಜೀವಿಸುವುದೆಂದರೆ ನೀವು ಯಾವುದಕ್ಕೆ ಅಂಟಿಕೊಂಡಿದ್ದೀರೋ ಅದೆಲ್ಲವನ್ನು ವಿಸರ್ಜಿಸುತ್ತಿರುವುದು, ತ್ಯಜಿಸುತ್ತಿರುವುದು. ಅದನ್ನು ನೀವು ಮಾಡಬಲ್ಲಿರಾ? ಎಲ್ಲದರ ಮಧ್ಯೆ ಇದ್ದು ಯಾವುದಕ್ಕೂ ಬಂಧಿಸಿಕೊಳ್ಳದೆ ಬದುಕಿದ ಜನಕ ಮಹಾರಾಜ. ಆ ಜನಕ ಮಹಾರಾಜನಂತೆ ನಿರ್ವ್ಯಾಮೋಹದಿಂದ ಬದುಕಲು ನಿಮಗೆ ಸಾಧ್ಯವೇ? ಇದೊಂದು ಸರಳ ಸತ್ಯ. ಅವ್ರು ಹೇಳಲ್ಲ ಜನಕ, ನಾನ್ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಷ್ಟೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು 100% ಅನುವಾದ ಮಾಡ್ತಿಲ್ಲ, ಅಲ್ಲಲ್ಲಿ ನನ್ನ ಅಭಿಪ್ರಾಯಗಳನ್ನ ಸೇರಿಸ್ತಾ ಇದ್ದೇನೆ. ಜನಕ ಮಹಾರಾಜ ಹಂಗ್ ಬದುಕದ. ಜಿಡು ಕೃಷ್ಣಮೂರ್ತಿ ಅವರು ಅದನ್ನೆಲ್ಲ ಓದಿರ್ಲಿಲ್ವಂತೆ. ಹಿ ವಾಸ್ ಅ ಡಿಫರೆಂಟ್ ಪರ್ಸನ್ ಬಿಡಿ, ಟೋಟ್ಲಿ ಡಿಫರೆಂಟ್. ಅವರು ಅದಕ್ಕೆ ಹೇಳ್ತಾರೆ ಇದೊಂದು ಸರಳ ಸತ್ಯ. ಎಲ್ಲವನ್ನೂ ತ್ಯಜಿಸಿ ವಿಸರ್ಜಿಸಿ ಬದುಕಬಲ್ಲಿರಾ, ಆದರೆ ಇದರ ಪರಿಣಾಮಗಳು ಬಹಳ ಅಗಾಧವಾದದ್ದು. ಹಾಗೇನಾದರೂ ಬದುಕಿದ್ರೆ ಅಗಾಧವಾದ ಪ್ರಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತೆ. ಆದ್ರಿಂದ ಪ್ರತಿ ದಿನವೂ ಹೊಸ ದಿನ ಆಗತ್ತೆ. ಆಗ ಯಾವಾಗ ನೀವು ಕ್ಷಣ ಕ್ಷಣಕ್ಕೂ ಮರಣ ಹೊಂದುತ್ತಾ ಇರ್ತೀರೋ, ಪ್ರತಿ ದಿನಾನೂ ಹೊಸ ದಿನ. ಪ್ರತಿದಿನ ನೀವು ಸತ್ತು ಹುಟ್ಟುತ್ತಿದ್ದೀರಿ. ಆಗ ಅಗಾಧವಾದ ಜೀವಶಕ್ತಿ ಇರುತ್ತದೆ, ಇಮೆನ್ಸ್ ವೈಟಲ್ ಎನರ್ಜಿ ಇರುತ್ತೆ ಆಗ. ಕಾರಣ ನೀವು ಭಯ ಪಡಲು, ಹೆದರಲು ಏನೂ ಇರುವುದಿಲ್ಲ. ನೋವುಂಟು ಮಾಡುವುದು ಯಾವುದೂ ಇರುವುದಿಲ್ಲ. ನೋವಾಗುತ್ತದೆ ಎಂಬುದೇ ಇಲ್ಲ.
ವೇದನೆಯೇ ಇಲ್ಲ. ಎಂತಹ ಜೀವನ ಅದು, ಎಂತ ಉತ್ಕೃಷ್ಟವಾದಂತ ಮಾದರಿ. ಮಹಾನ್ ಸಂತರು, ಋಷಿಗಳು, ಬ್ರಹ್ಮರ್ಷಿಗಳು, ದೇವರ್ಷಿಗಳು ಬದುಕಿದಂತಹ ರೀತಿ ಅದು. ಮನುಷ್ಯ ಏನೇನೆಲ್ಲ ಸಂಗ್ರಹಿಸಿದ್ದಾನೋ, ಜತನದಿಂದ ಕಲೆ ಹಾಕಿದ್ದಾನೋ, ಅದನ್ನೆಲ್ಲ ಒಮ್ಮೆಗೆ ತ್ಯಜಿಸಿ ಬಿಡುವುದು. ಮರಣ ಹೊಂದುವುದು ಎಂದರೆ ಅದೇ ಅರ್ಥ. ಜತನದಿಂದ ಅಂದ್ರೆ ಬಹಳ ಆಸಕ್ತಿಯಿಂದ, ಆಶೆಯಿಂದ, ಮನಃಪೂರ್ವಕವಾಗಿ, ಹೃದಯ ಪೂರ್ವಕವಾಗಿ ಏನೇನೆಲ್ಲ ಅಕ್ಯುಮಲೇಟ್, ಕಲೆಕ್ಟ್, ಸಂಗ್ರಹಿಸಿ ಸಂಗ್ರಹಿಸಿ ಜೋಡಿಸಿ ಜೋಡಿಸಿ ಇಟ್ಟಿದಿರೋ ಅದೆಲ್ಲದರಿಂದಲೂ ಹೊರಗೆ ಬಂದು ತ್ಯಜಿಸಿ ಬಿಡೋದು ಅದನ್ನ. ನೀವು ಈ ಪ್ರಯೋಗವನ್ನು ಮಾಡುತ್ತೀರಾ, ಇಂಥ ಒಂದು ಪ್ರಯೋಗ ಮಾಡ್ತೀರಾ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಯಾರಿಗೋ ಬರೆದು ಕೊಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ, ಅವೆಲ್ಲ ಇರ್ಲಿ, ಆದ್ರೆ ಅದು ಯಾವುದಕ್ಕೂ ಅಂಟಿಕೊಳ್ಳಬೇಡಿ. ಸಮಯ ಬಂದಾಗ ತಟಸ್ಥ ಮನೋಭಾವದಿಂದ ಮುಂದೆ ಹೋಗ್ತಾ ಇರ್ಬೇಕು. ಅಯ್ಯೋ, ನನ್ನ ಆಸ್ತಿ ಏನಾಗತ್ತೋ, ನನ್ನ ಕೀರ್ತಿ ಏನಾಗತ್ತೋ, ನನ್ನ ಬಿರುದು ಬಾವಳಿಗಳೇನಾಗತ್ತೋ, ನನ್ನ ಮನೆ ಮಠ ಏನಾಗತ್ತೋ, ಈ ಆಲೋಚನೆಗಳು ಬರಬಾರ್ದು. ಸುಮ್ಮನೆ ಮರಣ ಬಂದಾಗ ಹೋಗ್ತಾ ಇರೋದು. ಯಮರಾಯನ ಭುಜದ ಮೇಲೆ ಒಂದು ಕೈಯನ್ನ ಹಾಕೊಂಡು, ಅಯ್ಯ ನೀನು ನನ್ನ ಸ್ನೇಹಿತ, ಎಷ್ಟು ಜನ್ಮಗಳಲ್ಲಿ ನೀನ್ ನನಗೆ ಬಿಡುಗಡೆ ಕೊಟ್ಟಿದೀಯ, ನಡಿಯಪ್ಪ ಬರ್ತೀನಿ ಅಂತ ನಡ್ಕೊಂಡು ಹೊರಟೇ ಹೋಗೋದು. ನೀವು ಈ ಪ್ರಯೋಗವನ್ನ ಮಾಡುತ್ತೀರಾ, ಈ ಪ್ರಯೋಗ ಮಾಡ್ತೀರಾ, ಕ್ಷಣ ಕ್ಷಣಕ್ಕೂ ನೀವು ಮರಣ ಹೊಂದುತ್ತೀರಾ. ಒಂದು ದಿವಸವಲ್ಲ, ಪ್ರತಿ ದಿವಸ ಮಾಡಬೇಕು. ಇಲ್ಲಿ ಮಹನೀಯರೇ ಇಲ್ಲ, ಮಹನೀಯರೇ ನೀವು ಮಾಡಲಾರಿರಿ. ನೋ ಸರ್ಸ್, ಯು ಕೆನಾಟ್ ಡೂ. ಏಕೆಂದ್ರೆ ನಿಮ್ಮ ಮೆದುಳು ಅಂತ ತರಬೇತಿ ಪಡೆದೇ ಇಲ್ಲ. ನಿಮ್ಮ ಮೆದುಳು, ನಿಮ್ಮ ಶಿಕ್ಷಣ ಸಂಪ್ರದಾಯಗಳು, ಓದಿದ ಗ್ರಂಥಗಳು, ನಿಮ್ಮ ಪ್ರಾಧ್ಯಾಪಕರು, ನಿಮ್ಮ ಕಂದಾಚಾರಗಳು, ನಿಮ್ಮಲ್ಲಿರುವಂತಹ ಅಂಧಶ್ರದ್ಧೆಗಳು, ನಿಮ್ಮ ಗ್ರಂಥಗಳು, ನಿಮ್ಮ ಜ್ಞಾನ, ನಿಮ್ಮ ಅನುಭವ, ಇವೆಲ್ಲ ಏನ್ ಮಾಡಿದೆ, ನಿಮ್ಮ ಮನಸ್ಸನ್ನ, ನಿಮ್ಮ ಮನೋಭಾವವನ್ನ ಗೊಳಿಸಿಬಿಟ್ಟಿದೆ. ನಿರ್ಬಂಧಿತವಾಗ್ಬಿಟ್ಟಿದೆ ನಿಮ್ಮ ಮನಸ್ಸು. ಅದು ಮೊದಲು ಪ್ರೇಮ ಎಂದರೇನು ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕೆ ಮೊದಲನೇದಕ್ಕೆ ಪ್ರೇಮ ಅನ್ನೋದೇ ಗೊತ್ತಿಲ್ಲ. ಈಗಿನ ಮರಣ ಅನ್ನೋದು ಹೇಗೆ ಅರ್ಥ ಆಗುತ್ತೆ? ಪ್ರೇಮ ಮತ್ತು ಮರಣ ಒಟ್ಟಿಗೆ ಹೋಗುತ್ತದೆ ಗೊತ್ತಾ ಅಂತ ಹೇಳ್ತಾರೆ ಅವರು. ಅದ್ರ ಜೊತೆಗೆ ಈ ಉಪನ್ಯಾಸ ಮುಗಿಸ್ತಾರೆ. ನೋಡಿ, ಪ್ರೇಮ ಅಂದ್ರೆ ಬೇರೆ ಅಲ್ಲ, ಮರಣ ಅಂದ್ರೆ ಬೇರೆ ಅಲ್ಲ, ಎರಡು ಒಟ್ಟಿಗೆ ಹೋಗುತ್ತೆ. ಕಾರಣ ಏನಂದ್ರೆ, ಮರಣ ಹೇಳುತ್ತೆ ಮುಕ್ತನಾಗಿರು, ಅಂಟಿಕೊಳ್ಳಬೇಡ. ಅದೇ ಅಲ್ವಾ ಮರಣ ಹೇಳೋದು. ಅಪ್ಪ ಎಲ್ಲದರಿಂದ ಹೊರಗೆ ಬಾ, ಮುಕ್ತನಾಗು, ಯಾವುದಕ್ಕೂ ಅಂಟ್ಕೋಬೇಡ, ಇಲ್ಲ ಅಂತಂದ್ರೆ ನೀನ್ ಮರಣದ ಸಂದರ್ಭದಲ್ಲೂ ಪರಿತಪಿಸುತ್ತೀಯಾ ಅಂತ ಹೇಳುತ್ತೆ ಮರಣ. ಯಾಕೆಂದ್ರೆ ನೀನು ನಿನ್ನೊಡನೆ ಹೊತ್ಕೊಂಡು ಹೋಗ್ಲಿಕ್ಕೆ ಏನೂ ಸಾಧ್ಯವಿಲ್ಲ. ಒಂದು ಗುಂಡು ಸೂಜಿನೂ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ನೀನ್ ಹಾಕೊಂಡಿರೋ ಬಟ್ಟೆನೂ ನೀನ್ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನೀನ್ ವಾಸ ಮಾಡಿರೋಂತ ನಿನ್ ಶರೀರದ ಒಂದು ಅಣುವನ್ನು ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಹಾಗಿರುವಾಗ ನೀನು ಮುಕ್ತನಾಗಿರು, ಅಂಟಿಕೊಳ್ಳಬೇಡ ಅಂತ ಹೇಳತ್ತೆ ಮರಣ. ಪ್ರೇಮ ಹೇಳತ್ತೆ, ಎಲ್ಲಿ ಸ್ವಾತಂತ್ರ್ಯವಿದೆಯೋ ಅಲ್ಲಿ ಪ್ರೇಮವಿದೆ. ನೋಡಿ, ಅದೇನ್ ಹೇಳುತ್ತೆ ಮರಣ, ಎಲ್ಲಿ ಮುಕ್ತನಾಗಿದೆಯೋ ಅಲ್ಲಿ ನೀನು ಪರಿತಪಿಸುವುದಿಲ್ಲ. ಪ್ರೇಮ ಏನ್ ಹೇಳುತ್ತೆ, ನೀನ್ ಎಲ್ಲಿ ಸ್ವಾತಂತ್ರ್ಯದಿಂದ ಇರ್ತೀಯೋ ಅಲ್ಲಿ ನಾನಿದ್ದೇನೆ. ಸ್ವಾತಂತ್ರ್ಯದಿಂದ ಇರೋದು ಅಂದ್ರೆ ಏನು, ಮುಕ್ತನಾಗೋದು ಅಂದ್ರೆ ಏನು, ಎರಡೂ ಒಂದೇ. ಮುಕ್ತನಾಗೋದು ಅಂದ್ರೂ ಒಂದೇ, ಸ್ವಾತಂತ್ರ್ಯದಿಂದ ಇರೋದು ಅಂದ್ರೂ ಒಂದೇ. ಹಾಗಾದ್ರೆ ಆನ್ ಒನ್ ಸೈಡ್ ಇಫ್ ಟೂ ಥಿಂಗ್ಸ್ ಬಿಕಮ್ ಸೇಮ್, ಆನ್ ದ ಅದರ್ ಸೈಡ್ ಆಲ್ಸೋ ಟೂ ಥಿಂಗ್ಸ್ ಶುಡ್ ಬಿಕಮ್ ಸೇಮ್. ಅಂದ್ರೆ ಮರಣ ಮತ್ತೆ ಪ್ರೇಮ ಒಂದೇ. ಪರಿಪೂರ್ಣ ಸ್ವಾತಂತ್ರ್ಯವೇ ಪ್ರೇಮ ಅಂತ ಹೇಳುತ್ತೆ ಅದು ಪ್ರೇಮ. ಹಾಗಾದ್ರೆ ಎರಡೂ ಪರಸ್ಪರ ಒಟ್ಟಿಗೆ ಹೋಗಲು ಸಾಧ್ಯವಲ್ಲವೇ? ಹೌದಲ್ವಾ? ಎಲ್ಲಿ ನೀನು ವ್ಯಾಮೋಹಗಳಿಂದ ಮುಕ್ತನಾಗ್ತೀಯೋ ಅಲ್ಲಿ ನಿನಗೆ ಮರಣ ಭಯಾನು ಹೋಗುತ್ತೆ. ಜೊತೆಗೆ ಯಾವಾಗ ವ್ಯಾಮೋಹಗಳಿಲ್ವೋ ನೀನು ಸ್ವತಂತ್ರನಾಗಿರ್ತೀಯ. ಆಗ ನಿನ್ನ ಪ್ರೇಮ ಏನಾಗುತ್ತೆ, ಪರಿಶುದ್ಧವಾಗಿರುತ್ತೆ. ಯಾವಾಗ ನಿನ್ನಲ್ಲಿ ವ್ಯಾಮೋಹವಿರುತ್ತೋ ಆಗ ನೀನು ನಿನ್ನ ಗರ್ಲ್ ಫ್ರೆಂಡೋ, ನಿನ್ನ ಹೆಂಡತಿಯೋ ಬಗ್ಗೆ ಪ್ರೇಮವನ್ನು ಹೊಂದಿಲ್ಲ, ನೀನು ವ್ಯಾಮೋಹವನ್ನು ಹೊಂದಿದೀಯಾ ಅಂತ ಅರ್ಥ. ಅಂದ್ರೆ ಎರಡು ಸುಂದರವಾದ ವಿಷಯಗಳನ್ನ ಜೊತೆಗೆ ತೆಗೆದುಕೊಂಡು ಬಂದು ಕೊನೆಗೆ ಎರಡನ್ನೂ ಈಕ್ವೇಟ್ ಮಾಡಿಬಿಡ್ತಾರೆ. ಮರಣ ಮತ್ತು ಪ್ರೇಮ ಎರಡು ಒಂದೇ ಅನ್ನೋ ಸ್ಥಿತಿಗೆ ತಂದು ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾರೆ. ಇಲ್ಲಿಗೆ ಜನವರಿ 1ನೇ ತಾರೀಕು 1986 ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ನಾನು 86 ಇರ್ಬೇಕೇನೋ, ನಾನು
ಪುನಃ ಮುಂದಿನ ಉಪನ್ಯಾಸದಲ್ಲಿ ಕನ್ಫರ್ಮ್ ಮಾಡ್ತೀನಿ. ಯಾಕೋ ಸ್ವಲ್ಪ ಗೊಂದಲ ಉಂಟಾಗ್ತಿದೆ ನನಗೆ ಈ ಹಂತದಲ್ಲಿ. ಆ ಜನವರಿ 1ನೇ ತಾರೀಕು ಅವರು ನೀಡಿದಂತಹ ಉಪನ್ಯಾಸ ಇದು. ಮತ್ತೆ ಜನವರಿ 4ನೇ ತಾರೀಕು ಇನ್ನೊಂದು ಕಿರು ಉಪನ್ಯಾಸ ಕೊಡ್ತಾರೆ. ಅದೇ ಅವರು ಭಾರತದಲ್ಲಿ ನೀಡಿದ ಕೊಟ್ಟ ಕೊನೆಯ ಉಪನ್ಯಾಸ. ಆ ಉಪನ್ಯಾಸವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ನೀಡುವ ಪ್ರಯತ್ನವನ್ನ ಮಾಡ್ತೇನೆ. ಇದುವರೆಗೂ ಬಹಳ ಸಹನೆಯಿಂದ, ಬಹಳ ತಾಳ್ಮೆಯಿಂದ ಈ ಉಪನ್ಯಾಸವನ್ನ ಕೇಳಿಸಿಕೊಂಡಂತ ನಿಮ್ಮೆಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಓವರ್ ಟು ಮಿಸ್ಟರ್ ಮಹದೇವಪ್ಪ ಅಂಡ್ ಮಿಸ್ಟರ್ ರಾಮಚಂದ್ರ. ಥ್ಯಾಂಕ್ ಯು ವೆರಿ ಮಚ್. ಶ್ರೋತೃ ಬಾಂಧವರಲ್ಲಿ ಏನಾದ್ರೂ ಕ್ವಶನ್ ಇದ್ರೆ ಕೇಳುವುದು. ಸಾಕಷ್ಟು ವಿವರವಾಗಿ ಹೇಳಿದರೆ JK ಅವರ ಒಂದು ಇಂದಿನ ಸರಣಿ ಉಪನ್ಯಾಸ. ಮುಖ್ಯವಾಗಿ ಆಲೋಚನೆಗಳಿಂದ ಬರುವಂತಹ ಒಂದು ಪ್ರಚಂಡ ಶಕ್ತಿ, ಮತ್ತೆ ನಾವು ತೆರೆದ ಮನಸ್ಸು ಯಾವ ರೀತಿ ಇರಬೇಕು, ಕಾನ್ಶಿಯಸ್ ಮೈಂಡ್ ಮತ್ತೆ ಅನ್ಕಾನ್ಶಿಯಸ್ ಮೈಂಡ್. ಸೊ ಪ್ರೇಮದ ಸ್ವರೂಪಗಳು, ಕಾಲ ಮತ್ತೆ ಭಯ, ಮರಣ, ಮೇನ್ ಈ ಪ್ರೇಮ. ಈ ರೀತಿ ಕೃಷ್ಣಮೂರ್ತಿಯವರು ಆ ಸಭಿಕರಲ್ಲಿ ಕ್ವಶನ್ ಹಾಕಿ ಅವರೇ ಈ ಪ್ರಶ್ನೋತ್ತರ ರೂಪದಲ್ಲಿ ಸಾಕಷ್ಟು ನಿರೂಪಣೆ ಕೊಟ್ಟಿದ್ದಾರೆ. ಸೊ ಇದರ ಇಂದಿನ ಉಪನ್ಯಾಸದ ಬಗ್ಗೆ ಶ್ರೋತೃ ಬಾಂಧವರಲ್ಲಿ ಏನಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಈಗ ಉಪನ್ಯಾಸದ ಕೊನೆಯ ಭಾಗ ಶಾಂತಿ ಮಂತ್ರದೊಂದಿಗೆ ನಾವು ಮುಕ್ತಾಯ ಮಾಡೋಣ. ಓಂ ಸರ್ವೇ ವೈ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ನಾ ಕಶ್ಚಿತ್ ದುಃಖ ಭಾಗವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಯಾರು ಮಾತಾಡ್ತಿರೋದು? ಮಹದೇವಪ್ಪನವರ? ಮಾದೇವ್. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.